ಹರೆಯೊಳಗೆ ಓಡಿಸಲು ಶತ್ರು ಕೆರಳಿ ವೀರಾವೇಶದಿಂದಲೇ ಸಿಂಹನಾದದೋಳು ಪ್ರಕರಣ ಸುಖಾಂತ ಆಗ್ತದೆ ಅಂತ ನಾನು ಭಾವಿಸಿದ್ದೆ. ಆದರೆ ಶಿವಶಕ್ತಿಯಾದ ಶಿವಸತ್ವವಾದ ಶಿವಸಂಭೂತನೇ ಆದಂತ ಹನುಮಂತ ಹೇಳಿದ್ರು, ಕೇಳುವಂತ ವ್ಯವಧಾನ ಇಲ್ಲದೆ ಶಿವಸಂಕಲ್ಪ ಅಂತ ಹೇಳಿದ ಸಂಧಾನದ ವಾಕ್ಯಗಳನ್ನೆಲ್ಲ ತಿರಸ್ಕರಿಸಿ ಬಿಟ್ಟ. ಒಂದು ಮಾಧುರ್ಯದ ಭಾವವನ್ನು ಇರಿಸಿಕೊಂಡು ಮೃದುತ್ವದಿಂದ ಸಂಧಾನದಿಂದ ಮುಗಿಸಬೇಕಾದ್ದನ್ನು ರಾವಣನಂತವಲ್ಲ ಇವ ಎನ್ನುವಂತ ಯಾವ ಭಾವಕ್ಕೆ ನಾವು ಬಂದಿದ್ದೇವೋ ಅದನ್ನು ಒಂದು ಸಂಧಾನದ ಪ್ರಕ್ರಿಯೆಯಲ್ಲಿ ಎಲ್ಲ ಕಳೆದುಕೊಂಡ ಮಕ್ಕಳನ್ನು ಕಳೆದುಕೊಂಡು ರಣಾಂಗಣದಲ್ಲಿ ಆಡುತ್ತಿರುವಂತ ಅವನನ್ನು ಭರತ ಸುಕುಮಾರನಾದಂತ ಪುಷ್ಕಳ ನಿಂದಿಸಿ ಮಾತಾಡಿದ್ರೆ, ಕ್ಷಾತ್ರ ಧರ್ಮದಂತೆ ಅವರನ್ನು ಹಂಗಿಸಿದ್ರೆ, ಕಣ್ಣೀರು ಸುರಿಸುತ್ತಿದ್ದಂತಹ ವೀರಮಣಿ ಎಚ್ಚೆತ್ತು ಬಿಲುಬಾಣಗಳನ್ನು ಧರಿಸಿ ಪುಷ್ಕರನಿಗೆ ಪ್ರಯೋಗಿಸಿದ ಪರಿಣಾಮದಲ್ಲಿ ಶಿರವನ್ನು ಕಂಪಿಸಿ ಧರೆಗುರುಳಿ ಹೋಗಿದ್ದಾನೆ ಪುಷ್ಕಳ. ರಘುವರನ ಅನುಜನಾಗಿ ಭರತನ ಮಗನಾದ್ರೇನು ನನ್ನ ಮಗನಾದ್ರೇನು ಬಂದದ್ದು ಪುತ್ರ ಶೋಕವೇ. ಆದ್ರೆ ಬಂದಂತ ಪುತ್ರ ಶೋಕಕ್ಕಿಂತಲೂ ಹೆಚ್ಚು ಇವ ದುರುಳ ಅಂತ ಕಾಣುವುದು ಯಾಕೆ ಅಂತ ಹೇಳಿದ್ರೆ, ಹಿಂದೆ ಲಂಕೆಯಲ್ಲಿ ಒಂದು ಪ್ರಕರಣ ಆಗಿತ್ತಂತೆ. ರಾಮದೇವರಿಗೆ ಗೊತ್ತಿಲ್ಲದೆ ಕಪಿರಾಜನಾದ ಸುಗ್ರೀವ ಹೋಗಿ ರಾವಣನ ತಲೆಗೆ ಕೈ ಹಾಕಿದ್ದಾನೆ ಕಿರೀಟ ತರುವುದಕ್ಕೆ ಬೇಕಾಗಿ. ಅದನ್ನು ಆಕ್ಷೇಪ ಮಾಡಿದ್ರಂತೆ ರಾಮದೇವರು. ಯಾಕೆ ಆಕ್ಷೇಪ ಮಾಡಿದ್ದು ನಮ್ಮ ಅಣ್ಣ ಅಂತ ಕೇಳಿದ್ರೆ, ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ರಾವಣನಿಂದ ಏನಾದ್ರೂ ನಿನಗೆ ಹಾನಿ ಆದ್ರೆ, ನನಗೆ ಒಂದು ವೇಳೆ ಸೀತಾ ಪ್ರಾಪ್ತಿ ಆದ್ರೂ ಆ ಒಂದು ಸಂತೋಷವನ್ನು ಅನುಭವಿಸುವುದಕ್ಕಿರ್ಲಿಲ್ಲ. ಯಾವನು ನನ್ನನ್ನು ನಂಬಿ ನನ್ನನ್ನು ನೆಚ್ಚಿಕೊಂಡು ನನ್ನ ಸೇನೆಯೊಂದಿಗೆ ಬಂದಿದ್ದನೋ ಅಂತವ ನನ್ನ ನಾಯಕತ್ವದಲ್ಲಿ ಇರುತ್ತಾ ಅವನಿಗೇನಾದ್ರೂ ಪ್ರಾಣಹಾನಿ ಆದ್ರೆ, ನಾನು ಸೀತೆಯನ್ನು ಪಡೆದುಕೊಂಡ್ರು ರಾವಣನ ಮುಂಭಾಗದಲ್ಲಿ ನನಗೆ ದೊಡ್ಡ ಸೋಲಾಗುತ್ತದೆ. ನಮ್ಮವರನ್ನು ರಕ್ಷಿಸದೆ ನನಗೆ ಸಿಗುವ ಸೀತಾ ಪ್ರಾಪ್ತಿಯಾದ್ರೂ ಬೇಡ. ಹೀಗೆ ಭಾವಿಸಿದ ನಮ್ಮ ಅಣ್ಣನ ತಮ್ಮನಾಗಿದ್ದುಕೊಂಡು ನನ್ನ ಮಗ ಪುಷ್ಕಳ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಎಂದಾದ್ರೆ, ಹಂತ ಹಂತವಾಗಿ ನಾನು ಬದುಕಬೇಕು ಅಂತ ಯಾರನ್ನು ಭಾವಿಸಿದ್ದನೋ ಅವನ ಕ್ರಿಯೆ ಮೂಲಕವೇ ತಾನು ಬದುಕಬೇಕಾದವಲ್ಲ, ತಾನು ವದಾರ್ಹತೆ ಉಳ್ಳವ ಎನ್ನುವುದಾಗಿ ತೋರಿಸಿ ಹೊರಟಿದ್ದಾನೆ. ಈ ರಣಾಂಗಣದಲ್ಲಿ ನಮ್ಮ ಸೇನೆಯೂ ಕಳೆದುಕೊಂಡಿದೆ, ಅವರ ಸೇನೆಯೂ ಕಳೆದುಕೊಂಡಿದೆ. ಈ ಪರಿಣಾಮ ಆಗಬಾರದು ಅಂತ ನಾವು ಯಾವುದನ್ನು ಲಕ್ಷಿಸಿದ್ದೆವೋ ಅದನ್ನು ಯಾವುದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿಲ್ಲ. ರಾಮಾನುಗ್ರಹ ಸಿಗಲಿ, ಕಪ್ಪ ಕೊಡ್ಲಿ ಅಂತ ನಾವು ಭಾವಿಸಿದ್ರೆ, ವಸಂತ ಮಾಸ ಬರುವಾಗ ಎಲ್ಲ ಗಿಡಗಳು ಹೂವುಗಳು ಅರಳುತ್ತದೆ, ಒಂದು ಗಿಡ ಅರಳುವುದಿಲ್ಲ, ಅದಕ್ಕೆ ಕಳ್ಳಿ ಗಿಡ ಅಂತ ಹೆಸರು. ಸೂರ್ಯ ಬರುವಾಗ ಎಲ್ಲ ಸಂತೋಷ ಬರ್ತದೆ, ಒಂದು ಪ್ರಾಣಿಗೆ ಸಂತೋಷ ಆಗುದಿಲ್ಲ, ಅದಕ್ಕೆ ಗೂಗೆ ಅಂತ ಹೆಸರು. ಆ ಜಾತಿಯ ವೈವ ಕೊಡಬೇಕಾದ್ದನ್ನು ಬೆಳಕಿನ ರೂಪದಲ್ಲಿ ಕೊಡಬೇಕಾದ್ದನ್ನು ವಸಂತ ಮಾಸದ ತಂಪಿನ ರೂಪದಲ್ಲಿ ಕೊಟ್ಟರು, ಅದನ್ನು ಸ್ವೀಕರಿಸುವ ಸ್ವಭಾವ ಇಲ್ಲ ಎಂದಾದ ಮೇಲೆ ಇವನಲ್ಲಿ ಮಾರ್ಧವತೆಯ ಭಾವ ಯಾಕೆ? ಇವನನ್ನು ಮಡುಹದಿರೆ ರಘುವರನ ಅನುಜನಲ್ಲ. ಕೊಡಬೇಕಾದಷ್ಟು ಆಯ್ಕೆ ಕೊಡುವುದು, ಕೊಡಬೇಕಾದಷ್ಟು ಔದಾರ್ಯವನ್ನು ತೋರಿಸುವುದು. ರಾವಣನಿಗೆ ಕೊಡ್ಲಿಲ್ವ ಅಂಗದ ಸಂಧಾನದ ಮೂಲಕ? ನಾಲ್ಕು ಸಲ ಕೊಟ್ಟಿದೆ. 2-3 ಸಲ ಯುದ್ಧದ ಮೂಲಕ, ಅಂಗದ ಸಂಧಾನದ ಮೂಲಕ, ಕೊನೆಯ ಸಮಯದಲ್ಲಿಯೂ ಇನ್ನು ಬೇಡ ಛಲ, ವಿಭೀಷಣನ ಅಣ್ಣನಾಗಿ ಉಳಿಯಲಿ ಅಂತ ನಾವು ಭಾವಿಸಿದ್ದದ್ದು ಎನ್ನುವುದಾಗಿ ಅವತ್ತು ರಾಮಚಂದ್ರ ಮುಂದುವರಿದ ಹಾಗೆ ಇವ ಶಿವನ ಭಕ್ತ ಎನ್ನುವ ಕಾರಣಕ್ಕಾಗಿ ಉಳಿಯಲಿ ಅಂತ ಭಾವಿಸಿದ್ರೆ, ಉಳಿಯುವ ಯಾವ ಅರ್ಹತೆಯೂ ಇಲ್ಲ ಎಂದಾದ ಮೇಲೆ ಇವನನ್ನು ಕೊಲ್ಲದೆ ಮತ್ತೆಂತದ್ದು? ಪುಷ್ಕಳ ಸತ್ತದಕ್ಕೊಂದು ಸರಿಯಾದಂತಹ ಶಾಂತಿ ಆಗಬೇಡುವ? ಶಾಂತಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲಿಯೋ ಪಿಂಡ ಬಿಟ್ಟಲ್ಲ ಶಾಂತಿ ಮಾಡಬೇಕಾದ್ದು. ಅವನಿಗೆ ತರ್ಪಣ ಬಿಡಬೇಕಾದದ್ದು ಇವನ ರಕ್ತವನ್ನೇ. ಎತ್ತಿದ್ದೇನೆ ಧನಸ್ಸು, ಬಿಡ್ತೇನೆ ಕಾಣೆ.
ಅದೇನು ದೊಡ್ಡ ವಿಷಯ ಅಲ್ವೋ? ಆ ಕಣೆಯನ್ನು ಕಣೆಯ ಮುರಿದು ಬೇಗ ಕಡೆಯ ತೀವ್ರತೆ ಅರಿತೆ ಅದಕ್ಕೆ ಬೇಕಾದ ಪ್ರತಿಶರದಿಂದ ಖಂಡಿಸಿದ್ದು. ನೀವು ಅನಿರೀಕ್ಷಿತವಾದ ವಿಧಾನದಲ್ಲಿ ಖಂಡನೆಯನ್ನು ಎದುರಿಸ್ತಾ ಇದ್ದೀರಿ ಅಂತ ಎಚ್ಚರ ಬಂದರೆ ಒಳ್ಳೆಯದು ನಿಮಗೆ. ಇನ್ನಾದರೂ ನಿಮ್ಮ ಪ್ರವೃತ್ತಿಯಲ್ಲಾಗಲಿ ನೀವು ಉಪಕ್ರಮಿಸಿದ ವಿಧಾನದಲ್ಲಾಗಲಿ ಒಂದು ಲಾಘವವನ್ನು ನಾ ಗಮನಿಸ್ತಾ ಬಂದೆ. ಅದೆಲ್ಲಿಯೋ ನಿಮ್ಮ ಪ್ರವೃತ್ತಿಯಲ್ಲಿ ಸಂಧಾನಕ್ಕೆ ಕಳಿಸಿದ ಸಂಧಾನದಲ್ಲಿ ಒಂದು ಲಾಘವ ಭಾವ. ಯುದ್ಧ ಆದರೆ ನಾವೇ ಗೆಲ್ಲುವುದು, ನಿಮಗೆ ಯಾಕೆ ಯುದ್ಧ ಅಂತ. ಅಂದ್ರೆ ನಮ್ಮ ಹಿತದಿಂದ ನೀವು ಈಗಾಗಲೇ ಗೆದ್ದು ಬೀಗಿದವರ ಹಾಗೆ. ಅದು ಯಾವಾಗ ಬರ್ತದೆ ಅಂದ್ರೆ ಎದುರಿದ್ದವ ತುಂಬಾ ಬಡವ, ಅಂತಹ ಬಡವನೊಬ್ಬನನ್ನಲ್ಲ ಅಂತ ಕೆಲವರನ್ನು ನಾವು ಉದ್ಧಾರ ಮಾಡುವಷ್ಟು ಹೊಂದಿದವರು ಅಂತ ಯಾರಿಗೆ ತಲೆಯಲ್ಲುಂಟೋ ಅವರಿಗೆ ಬರುವ ಭಾವ ಅದು ಬಡ ನೃಪಾಲ. ಈಗ ಬಿದ್ದ ಪೆಟ್ಟಿಗೆ ತೀವ್ರವಾಗಿ ಮತ್ತಷ್ಟು ಉಜ್ವಲವಾದ ಘಾತ ನಿಮ್ಮ ಪಾಲಿಗೂ ಬೀಳ್ತದೆ ಅಂತ ನಿನ್ನ ಅನುಭವಕ್ಕೆ ಬಂತ. ಸಾವು ನೋವುಗಳು ಸಮಾನವಾಗಿ ಸಂತ್ರಸ್ತತೆ ಎಲ್ಲರ ಮನದಲ್ಲೂ ಒಂದೇ ತೆರನಾಗಿಂತ ಅರಿವಿಗೆ ಬಂತ. ಲಾಘವದಿಂದಲೇ ಎಲ್ಲ ಸಾಮರ್ಥ್ಯವನ್ನು ವಿನಿಯೋಗಿಸಿ ಮೀರವಲ್ಲ ಅಂತ ಹೊರಟ ನಿನಗೆ ಸುಲಭದಲ್ಲಿ ಸಾಧಿಸುವ ಸಾಗಿ ಹೋಗುವ ಕದನ ಅಲ್ಲ ಅಂತ ಅರಿವಿಗೆ ಬಂತ. ಈಗ ನಿನ್ನ ಪರಾಕ್ರಮ ಪಣವಾಗಿಟ್ಟು ಆ ಭಾವ ಬದಿಗಿಟ್ಟು ಏನು ಮಾಡುವುದಕ್ಕಾಗ್ತದೆ ಅದು ಯೋಚಿಸು. ವಿರೋಧಿಯ ಬಗ್ಗೆ ಲಾಘವ ಭಾವವನ್ನು ತಳಿಲಿಕ್ಕೆ ನಾನು ವೀರಮಣಿ ಅಲ್ವೋ, ಶ್ರೀರಾಮ ಕರುಣದಿಂದ ಬಂದವ. ವೀರಮಣಿ, ಯಾವಾಗ ಜ್ಯೋತಿರ್ವೇದಕ್ಕೆ ಅಶ್ವಮೇಧದ ಕುದುರೆ ಬಂತೋ ನಿನ್ನ ವಿಷಯೀಕವಾಗಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿದೆವು. ಆನಂತರ ನಿನ್ನ ಬಗ್ಗೆ ಲಾಘವ ಭಾವವನ್ನು ತಳೆದದ್ದೇ ಇಲ್ಲ ನಾವು. ನೀನು ಹೇಳಿದ ಹಾಗೆ ಲಾಘವ ಭಾವವನ್ನು ತಳೆಯುವುದೇ ಹೌದಾದ್ರೆ ನಾವು ಉಳಿದ ಕಡೆಗಳಲ್ಲಿಯೂ ಸಂಧಾನಕ್ಕೆ ಬೇರೆ ಬೇರೆಯನ್ನು ಕಳುಹಿಸಿಕೊಡುವುದಿಲ್ವಾ? ಇಲ್ಲೇ ಕಳುಹಿಸಿಕೊಟ್ಟಿದ್ದೇವೆ ಎಂದಾದ್ರೆ ನಿನ್ನಲ್ಲಿರುವಂತಹ ಯೋಗ್ಯತೆ, ನೀನು ಸಂಪಾದಿಸಿದ ಸಂಗ್ರಹ, ನಿನಗೆ ಸಿಕ್ಕಿದ ದೈವಾನುಗ್ರಹ, ಇದೆಲ್ಲದರ ಬಗ್ಗೆ ಗೌರವ ಇಟ್ಟುಕೊಂಡೇ ಕಳುಹಿಸಿಕೊಟ್ಟದ್ದು. ಮತ್ತೆ ಉದ್ಧಾರ ಮಾಡಲಿಕ್ಕೆ ಬಂದದ್ದು ಇದು ನಮ್ಮದಾದಂತಹ ಸ್ವಂತಿಕೆಯಿಂದ ಹೇಳುವ ಮಾತಲ್ಲ. ಮತ್ತೆ ರಾಮನೇ ಉದ್ಧಾರಕ್ಕೆ ಬಂದದ್ದು ಅಂತ ಋಷಿಕಲ್ಪವೋ ದೇವಕಲ್ಪವೋ ಒಪ್ಪಿಕೊಂಡ ಸತ್ಯ. ಉದ್ಧಾರಕ್ಕೆ ಬಂದಂತಹ ರಾಮಚಂದ್ರನ ವಿಷಯಿಕವಾಗಿ ಅವನ ಪ್ರತಿನಿಧಿಗಳಾಗಿ ಹೇಳಬೇಕಾದದ್ದು ನನಗೋ ನನ್ನ ಸೇನೆಯಲ್ಲಿರುವವರಿಗೋ ಅಥವಾ ಸೇನೆಯಲ್ಲಿ ಮುಖ್ಯನೆನಿಸಿಕೊಂಡವನಿಗೋ ಕರ್ತವ್ಯ. ರಾಮನನ್ನು ಮನುಷ್ಯ ಮಾತ್ರ ಅಂತ ಕಂಡವನು ಸರ್ವನಾಶ ಆದದ್ದಕ್ಕೆ ಉದಾಹರಣೆ ಉಂಟಾ? ರಾಮನನ್ನು ಮನುಷ್ಯ ಮಾತ್ರನಾಗಿ ಕಂಡವ ಸರ್ವನಾಶ ಆಗಿದ್ದಾನೆ ಎಂಬುದಕ್ಕೆ ನಿನ್ನ ಹತ್ರ ದೃಷ್ಟಾಂತ ಉಂಟಾ? ಅದಿಲ್ಲ. ಮನುಷ್ಯ ನಾನು ದೇವರು ಮನುಷ್ಯ ಎನ್ನುವ ವಿಷಯದಲ್ಲೇ ಹೊರಟದಲ್ಲ. ಅಲ್ಲ, ಈಗ ಅವನನ್ನು ಉದ್ಧರಿಸುವುದಕ್ಕಾಗಿ ಬಂದವನು ಹೇಳಿದ್ದಾರೆ ಅಂತ ಹೇಳಿದ್ಯಾರು? ಹೌದು, ನೀನು ಹೇಳಿದ್ದಕ್ಕೆ ಅದು ಪ್ರತಿಕ್ರಿಯೆ. ಹೌದು ಹೇಳಿದನಲ್ಲ.
ಅವನನ್ನು ನೀನು ಪತನ ಹೊಂದದ ಹಾಗೆ ಕಾಪಾಡುವ ರಾಜ ಅಂತ ಭಾವಿಸಿದ್ರು ಆದೀತು, ಅಥವಾ ಪತಿತರನ್ನು ಉದ್ಧರಿಸುವ ದೇವರು ಅಂತ ಭಾವಿಸಿದ್ರು ಆದೀತು. ಯಾರು ಪತನ ಹೊಂದುತ್ತಾರೋ ಅವರನ್ನು ಉದ್ಧರಿಸುವ ಜಾಗದಲ್ಲಿರುವವ. ನಾನು ಹೇಗೆ ಪರಿಭಾವಿಸ್ತೇನೆ ಎಂಬುದು ನನಗೆ ಬಿಡು. ಈಗ ನಿನ್ನ ಪರಿಭಾವನೆ. ನೀನು ಪ್ರಶ್ನೆ ಕೇಳಿದಕ್ಕೆ ನನಗೆ ಈ ಪ್ರಶ್ನೆ ಬಂದದ್ದು. ಮನುಷ್ಯ ಅಂತ ಭಾವಿಸಿದವರು ನಾಶ ಹೊಂದಲಿಲ್ಲ. ನಾನು ಯಾರಿಗೂ ಸಂಬಂಧಿಸಿ ಸಾಪೇಕ್ಷವಾಗಿ ಕೇಳಿದ್ದಲ್ಲ. ದೃಷ್ಟಾಂತ ಉಂಟಾ? ಮನುಷ್ಯ ಮಾತ್ರನಾಗಿ ರಾಮನನ್ನು ಪರಿಭಾವಿಸಿದವ ಸರ್ವನಾಶ ಆದದಕ್ಕೆ ದೃಷ್ಟಾಂತ ಉಂಟು? ಇಲ್ಲವೇ ಇಲ್ಲ. ನಾವೇ ಮನುಷ್ಯ ಅಂತ ಭಾವಿಸ್ತೇವೆ. ಅವನ ನಡೆಯಿಂದ, ಅವನ ಒಂದೊಂದು ವರ್ತನೆಯಿಂದ ಅವನನ್ನು ಮನುಷ್ಯ ಅಂತಲೇ ಭಾವಿಸ್ತೇವೆ. ಅವನನ್ನು ದೇವರು ಅಂತ ಭಾವಿಸಬೇಕು ಅಂತಿಲ್ಲ, ಮನುಷ್ಯ ಅಂತ ಭಾವಿಸಿದ್ರೆ ಸಾಕು. ಅವನನ್ನು ಮನುಷ್ಯ ಅಂತ ಭಾವಿಸಿ ಹೊರಟರು ಅವನ ಕರುಣೆ ಸಿಗುತ್ತದೆ. ಯಾಕೆ? ಅವನ ನಡೆದ ದಾರಿಯೇ ನಮಗೆಲ್ಲ ಮಾರ್ಗದರ್ಶಕ. ಒಬ್ಬ ರಾಕ್ಷಸನಿಗೆ ಗೊತ್ತಾಗ್ತದೆ, ಮಾರೀಚನಂತವನಿಗೆ, ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮನಾಗಿ ಧರ್ಮದ ವಿಗ್ರಹವಾಗಿ ಈ ಲೋಕಕ್ಕೆ ಕಾಣಿಸಿಕೊಂಡವಂತ ಮಾರೀಚನಂತವನಿಗೆ ಎರಡೆರಡು ಸಲ ಅನುಭವ ಆದ ಮೇಲೆ ಗೊತ್ತಾಗ್ತದೆ. ಅವ ಸಾಯುವಾಗ ಹಾ ಸೀತಾ ಹಾ ಲಕ್ಷ್ಮಣ ಯಾಕೆ ಅಂದ? ಯಾರು? ಮಾರೀಚ. ಅವನಿಗೆ ಬೇರೆ ಒತ್ತಡ ಇತ್ತು. ಬೇರೆ ಒತ್ತಡ ಇತ್ತು. ಒತ್ತಡ? ರಾವಣನ ಒತ್ತಡ. ಮತ್ತೆ ಈಗ ಸಾಯುವುದು ರಾಮಬಾಣದಿಂದಲ್ವೋ? ಹೌದು. ರಾಮಬಾಣ ಬಿದ್ದ ಮೇಲೆ ಹೊರಟ ಉದ್ಗಾರ ಅಲ್ವೋ? ಮತ್ತೆ ರಾವಣ ಕಡಿಲಿಕ್ಕಿಲ್ವಲ್ಲ? ಇಲ್ಲ. ಈಗ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಎಂತದ ಕೇಳಿದ ಅಂತ? ರಾಮನ ಬಾಣದಿಂದ ವಿರೋಧಿಯಾಗಿ ಶತ್ರು ಸಿಗಬೇಕಾದ್ದು ಸಿಗುತ್ತದೆ ಅಂತ. ಅಲ್ಲ, ಈಗ ಆದದ್ದು ಸೀತಾಪಾರ ಅಲ್ವ? ಹೌದು. ಆದದ್ದು ಅದೇ. ಹೌದು. ಈಗ ಸೀತಾ ಅವ ರಾಮನನ್ನು ವಿಗ್ರಹವಾನ್ ಧರ್ಮ ಅಂತ ಹೇಳಿದವ, ರಾವಣನನ್ನೇ ರಾಮನನ್ನು ನೀನು ಒಪ್ಪಿಕೋ ಅಂತ ಪ್ರಚೋದಿಸಿದವ. ಬೇಡ, ಅವನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಾಯುವ ಅಂತ ಬಂದಾಗ ನಿಜ ಹೇಳ್ತೇನೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ ಮಾರೀಚ ಪ್ರಾಮಾಣಿಕನಾದ್ರೆ ಸಾಯುವಾಗ ಗಟ್ಟಿ ಹೇಳಿಬೇಕಿತ್ತು, ಅಲ್ಲಿ ಋಷಿ ರೂಪದಿಂದ ರಾವಣ ಬರ್ತಾನೆ, ಓಡು ರಾಮ ಅಂತ. ಯೋಚಿಸು, ತಾರ್ಕಿಕವಾಗಿ ಇದಲ್ವೋ ಸರಿ? ಅದು ಹೇಳದೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ ಸಾಯ್ತಾನಾದ್ರೆ ಎರಡರಲ್ಲಿ ಒಂದು ಕಪಟ ಯಾವುದು ಅಂತ ನಿನ್ನ ವಿವೇಚನೆಗೆ ಬಿಡುತ್ತೆ. ಸ್ವಭಾವ ಬೇರೆ, ಆಗಾಗ ತರ್ಕದಿಂದಲೋ ಸ್ಫೂರ್ತಿಯಿಂದಲೋ ಬರುವಂತ ಧರ್ಮ ಪ್ರಜ್ಞೆ ಬೇರೆ. ಮಾರೀಚ ಹುಟ್ಟಿನಿಂದಲೇ ಸ್ವಭಾವದಲ್ಲಿ ಧಾರ್ಮಿಕನಲ್ಲ. ಅವನಿಗೆ ಅನುಭವದಿಂದ ಆದ ಸತ್ಯದಿಂದ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ ಇದು ಗೊತ್ತಾದ ಮೇಲೂ ಅವ ಹಾಗೆ ಹೇಳುವುದಕ್ಕೆ ಕಾರಣ ಅದಕ್ಕೆ. ನಿನಗೆ ಯಾಕೆ ಹೇಳ್ತೇನೆ ಗೊತ್ತುಂಟು? ಅದನ್ನೇ ಬೇರೆ ಯಾರಾದ್ರೂ ಒಳ್ಳೆಯವರು ಹೇಳಿದ್ರೆ ಅದನ್ನು ಉದಾಹರಣೆ ಕೊಡು ಬಿಟ್ಟು, ಸತ್ತ ರಾಕ್ಷಸ ಕಪಟ ಮಾಡಿ ಸತ್ತಿರುವಾಗ ಅವನ ಮಾತಿನಿಂದ ತೆಗೆದ್ರೆ ಅವನ ಆಡಿದ ಮಾತನ್ನು ಅವನ ಉಳಿದ ಮಾತುಗಳ ಜೊತೆಗಿಟ್ಟೇ ನೋಡಬೇಕಾಗ್ತದೆ. ಅದಕ್ಕಿಂತ ಇದನ್ನು ಪ್ರತ್ಯೇಕವಾಗಿಸುವುದಕ್ಕೆ ಬೇರೆ ಪ್ರಮಾಣ ಕೊಡಬೇಕಾಗ್ತದೆ. ಆ ಮಾತಿಗಿಲ್ಲದ ಪ್ರಾಶಸ್ತ್ಯ ಇದಕ್ಕುಂಟು, ಆ ಮಾತಿಗಿಲ್ಲದ ಪ್ರಾಮಾಣ್ಯ ಈ ಮಾತಿಗುಂಟು, ಅದಕ್ಕಿಂತ ಇದು ಬೇರೆ ಅಂತ ಮಾಡುವುದಕ್ಕೆ ನೀನೇ ಯುಕ್ತಿ ಕೊಡಬೇಕಾಗ್ತದೆ. ನನಗೆ ಆಕ್ಷೇಪ ಇಲ್ಲ. ಅವನೇ ಹೇಳಿದ್ದಲ್ವಾ, ನಾನು ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಾಯ್ತೇನೆ. ಹೌದು, ಸಾಯುವಾಗ ವಂಚನೆ ಮಾಡಿದ್ಯಾಕೆ? ಎಲ್ಲಿ ಸತ್ತರ ಮುಕ್ತಿಯೋ, ಮುಕ್ತಿ ಕೊಟ್ಟವನಿಗೆ ವಂಚನೆ ಮಾಡಿ ಯಾರಾದ್ರೂ ಸಾಯ್ತಾರ? ವಂಚನೆ ಅಂತಲ್ಲ, ಹಾಗೆ ಬಂದವರು ತುಂಬಾ ಮಂದಿ ಇದ್ದಾರೆ. ಅತಿಕಾಯನಂತವರು ಬರ್ಲಿಲ್ವಾ? ಅವರದ್ದೇ ಒಂದು ಧರ್ಮ ಅಂತ ಉಂಟು. ನೀನು ಅದನ್ನಲ್ಲಿಗೆ ಬಿಡು. ಅತಿಕಾಯನ ನಿನಗೆ ಬೇಕಾದ ಮಾತ್ರ ತಗೊಳ್ಳುವ, ಮತ್ತೆ ತಗೊಳ್ಳುವ, ಸಮಗ್ರ ತಗೊಳ್ಳುವ, ಅತಿಕಾಯನ ಇಡೀ ತಗೊಳ್ಳುವ, ಏನಂದ್ರೆ ಇಲ್ಲ. ಇದರಲ್ಲಿ ಸಾಯುವಾಗ ದೇವರು ಅಂತ ತಿಳಿದು ಉಳಿದವರು ಆರಾಧಿಸುವುದಕ್ಕೆ ಪ್ರಚೋದಿಸಿದವನಿಗೆ ವಂಚನೆ ಮಾಡಿದ ಉದ್ಗಾರ ಮಾರೀಚ ತೆಗೆದದ್ದಿದ್ದರೆ ಆ ಉದ್ಗಾರದಿಂದ ಯಾರಿಗೆ ಸಹಾಯ? ಮಾಡಬಾರದ ಕರ್ಮವನ್ನು ಮಾಡುವ ರಾವಣನಿಗ, ಮಾಡಬೇಕಾದದ್ದನ್ನು ಮಾಡುವುದಕ್ಕೆ ಮತ್ತು ಶತ್ರುಗಳನ್ನಾದರೂ ಒಲಿಸಿಕೊಂಡ ರಾಮನಿಗ. ಸಾಯುವಾಗ ಮಾಡಿದ್ದರಲ್ಲಿ ಉತ್ಕಟತೆ ಉಂಟು. ಇನ್ನು ಪ್ರಮಾಣ ಹೇಳ್ತೇನೆ. ಬದುಕಿಡೀ ಅನ್ಯಾಯ ಮಾಡಿದವ ಸಾಯುವ ಕಾಲದಲ್ಲಿ ಈಗ ಶಿವನೆಂಬುದಾಗಿಯೋ ಹರಿಯೆಂಬುದಾಗಿಯೋ ಹೇಳಿದ್ರೆ ಏನಾಗ್ತದೆ ಅಂತ? ಏನಾಗ್ತದೆ? ಅದಕ್ಕೆ ಶ್ರದ್ಧೆ ಅಂತದ್ದು ಇರ್ಲಿ, ಏನಾಗ್ತದೆ? ಪುಣ್ಯ ಬರ್ತದೆ ಅಂತ ಪುಣ್ಯ ಬರ್ತದೆ, ಅದೇ ಜನ್ಮ ಬರ್ತದೆ. ಯಾವ ಜನ್ಮ? ಹೀನ ಯೋನಿಗಳನ್ನು ಏನಾದ್ರೂ ಯೋಚಿಸಿದ್ರೆ ನಮ್ಗೆ ಸಿಗ್ತದೆ ದೃಷ್ಟಾಂತ. ಸರಿ, ಯಾವುದೋ ಹೀನ ಯೋನಿಯನ್ನು ಪ್ರಾಣಿಯನ್ನು ಯೋಚಿಸಿದ ಸತ್ತ, ಅವ ಮತ್ತೆ ಅದೇ ಆಗಿ ಹುಟ್ಟಿದ. ಹರಿಯನ್ನೋ ಹರನನ್ನೋ ನೆನೆಸ್ತಾ ಸತ್ತ. ಆ ನೆಲೆಯನ್ನು ಸೇರಿದ ಅಂತ ನಮಗೆ ಪುರಾಣಿಕರು ಕಥೆ ಹೇಳ್ತಾರೆ. ಇದನ್ನು ಒಪ್ಪಿದ್ರೆ ಸಾಯುವ ಉತ್ಕಟ ಕಾಲದಲ್ಲಿ ಒಬ್ಬಾತ ಮನುಷ್ಯ ಮರಣ ವೇಳೆಯಲ್ಲಿ ಹೇಳಿದಕ್ಕೆ ತುಂಬಾ ಪ್ರಮಾಣ ಉಂಟಲ್ವ, ಮರಣ ವಾಕ್ಯ ಅಂತದ್ದು.
ಈ ಸನ್ನಿವೇಶದಲ್ಲಿ ಮಾರೀಚ ಹೇಳಿದ್ರೆ ಆ ಮಾತಿಗೆ ಏನರ್ಥ ಅಂತ ನೀನು ಅವನ ಮಾತು ಪ್ರಮಾಣ ಮಾಡಿದ್ರಿಂದ ಹೇಳಿದ್ದಷ್ಟೇ. ಅಲ್ಲ, ನಾನು ಹೇಳಿದ್ದೆ ಯಾಕೆ ಅಂತ ಕೇಳಿದ್ರೆ, ಯಾಕೆ ಕೇಳುವ? ಮಾರೀಚನಷ್ಟು ಕೆಟ್ಟವನಿಗೂ ಗೊತ್ತಾಗ್ತದೆ, ಒಳ್ಳೆಯವ ಅಂತ ನಾನು ಭಾವಿಸಿದೆ, ನಿನಗೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಈ ಪ್ರಮಾಣ ತೆಗೆದುಕೊಂಡದ್ದು. ಇಲ್ಲದ್ರೆ ಪ್ರಮಾಣ ತೆಗೆದುಕೊಳ್ಳಿಕ್ಕೆ ಬೇರೆ ಇತ್ತು. ಒಳ್ಳೆಯವ ಧಾರ್ಮಿಕನೆನಿಸಿಕೊಂಡಂತಹ ಶಿವಭಕ್ತನಾದ ನಿನಗೆ ಇಲ್ಲಿಯವರೆಗೆ ಯಾವುದೇ ಅಧರ್ಮ ಮಾಡದ ನಿನಗೆ ಗೊತ್ತಾಗುವುದಿಲ್ಲಲ್ಲ ಎನ್ನುವ ಕಾರಣಕ್ಕೆ ಹೇಳಿದ್ದು ನಾನು ಮಾರೀಚನ ಪ್ರಮಾಣವನ್ನು. ಇಲ್ಲದ್ರೆ ಮಾರೀಚನ ಪ್ರಮಾಣ ಬೇಕು ಅಂತ ಇಲ್ಲ, ಹೇಳಿದವರು ತುಂಬಾ ಮಂದಿ ಇದ್ದಾರೆ. ಸರಿ, ರಾಮ ಸತ್ಯ ಪರಾಕ್ರಮಿ, ರಾಮ ಮಾಡಿದಂತಹ ಸರಿ ಅದು ರಾಮ ಮಾಡಿದಂತಹ ಕಾರ್ಯದಲ್ಲಿ, ರಾಮ ಹೊರಟಂತಹ ನಡೆಯಲ್ಲಿ ಎಲ್ಲಿಯಾದ್ರೂ ತಪ್ಪುಂಟು ಎನ್ನುವುದಾಗಿ ಹೇಳದೆ ಸರಿ ಉಂಟು ಅಂತ ಹೇಳಿದವರು ವಸಿಷ್ಠಾದಿಗಳಿದ್ದಾರೆ. ನಾನು ಯಾಕೆ ಅವರ ಉದಾಹರಣೆ ತೆಗೆದುಕೊಳ್ಳದೆ ಇವನ ಉದಾಹರಣೆ ತೆಗೆದುಕೊಂಡದ್ದು ಅಂತ ಕೇಳಿದ್ರೆ, ನೀನು ತೆಗೆದುಕೊಳ್ಳುವುದೇ ಅದು ನೋಡು. ಸಾಯುವಾಗ ಎಂತದ್ದು ಹೇಳಿದ್ದಾನೆ, ಸತ್ಯ ಪರಾಕ್ರಮ ಅಂತ ಹೇಳಿದ್ದು ನಿನಗೆ ಪ್ರಮಾಣ ಬೇಡ. ನೀನು ಹನುಮಂತನಲ್ಲಿ ಆದದ್ದು ಅದೇ, ಏನು ನಿನಗೆ ಬೇಕಾದ ಆಯ್ಕೆ ಅದನ್ನು ತೆಗೆದುಕೊಳ್ಳಿಲ್ಲ. ರಾಮನ ಜೀವನದಲ್ಲಿ ಏನೆಲ್ಲ ದೋಷ ಅಂತ ನೀನು ಉಲ್ಲೇಖಿಸಿದ್ದರಲ್ಲಿ ನನಗೆ ಬೇಕಾದನ್ನು ನಾನು ತಕೊಂಡಿದ್ದೇನೆ. ಈಗ ಅವ ಹೇಳಿದ್ಯಾವಾಗ? ಯಾವಾಗ? ಈಗ ನನಗೆ ಬೇಕಾದ್ದು ತಕೊಳ್ಳುದಾದ್ರೆ ನಿನಗೆ ಬೇಕಾದ್ದನ್ನು ತೆಗೆಯುವ. ಅದಿಲ್ಲೋ ತಡಿ, ಅವ ರಾವಣನಿಗೆ ಹೇಳಿದ್ಯಾವಾಗ? ಯಾವ ರಾಮನಿಗೆ? ಈಗ ರಾಮ ಸತ್ಯಪರಾಕ್ರಮ ಅಂತ ಹೇಳಿದ್ಯಾವಾಗ? ರಾವಣನಿಗೆ ಹೇಳಿದ್ಯಾವಾಗ? ಸೀತಾಪಹಾರಕ್ಕೆ ಹೊರಡುವಾಗ. ಸೀತಾಪಹಾರದ ಮೊದಲು ಅದೇ ಸೀತೆಯನ್ನು ಅನುಸರಿಸಿ ಅವ ಕಾಡಕೋಣಾಗಿ ಬಂದನಂತಲ್ಲ, ರಾಮ ಸತ್ಯಪರಾಕ್ರಮಕ್ಕೆ ಅನುಭವದಿಂದ ಗೊತ್ತಾಗಿದೆ ಅಂತ. ಅನುಭವದಿಂದ ಅವನ ಯೋಗಿಗಳ ಆಶ್ರಮ ನಿರ್ಮಾಣ ಆಗಿ ಸಮಯ ಎಷ್ಟಾಗಿದೆ? ತುಂಬಾ ಸಮಯ ಆಗಿದೆ. ಅವ ಯೋಗಿ ಆಗಿರುವಾಗ ಬಂದಿದ್ದಾನೆ. ಕಾಡುಕೋಣ ಆಗಿ ಬಂದ. ನಾನು ಹೇಳ್ತೇನೆ, ಅವ ರಾಮನ ವಿಕ್ರಮಕ್ಕೆ ಭೀತನಾಗಿ ರಾಮನಲ್ಲಿ ಅಲ್ಲಸಲ್ಲದನ್ನು ಮಾರೀಚ ಆರೋಪಿಸಿದ್ದು ಬಿಟ್ರೆ ರಾಮ ಭಕ್ತನಾಗಿ ಹೇಳಿದ್ದೆ ಅಲ್ಲ ಅಂತ ನಾನು ಸಿದ್ಧಾಂತ ಮಾಡ್ತೇನೆ. ಅಲ್ವಾ? ಸಿದ್ಧಾಂತ ಮಾಡುವುದೇನು? ಅವ ರಾಮ ಭಕ್ತನಾಗಿ ಹೇಳಿದ್ದಲ್ವಾ? ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಂದಿದ್ದಾನೆ ಎನ್ನುವುದಾಗಿ ಅಷ್ಟು ಭೀತನಾಗಿ ಹೇಳುವುದು ಅಷ್ಟೆಲ್ಲ ಪ್ರಮಾಣವನ್ನು ಕೊಡುದು ಹೇಗೆ? ಅವ ಯಾವುದನ್ನು ಈಗ ಪ್ರಮಾಣವನ್ನು ಕೊಟ್ಟು ಹೇಳುದು ಹೇಗೆ? ಇಲ್ಲಿ ಕೇಳ್ತೇನೆ, ಮಾರೀಚನಿಗೆ ಗೊತ್ತಾದದ್ದು ಯಾರು ಹೇಳಿ? ಯಾರಿಂದ? ಅದು ಹೇಳು. ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಂದಿದ್ದಾನೆ ಅಂತ ಮಾರೀಚನಿಗೆ ಉಪದೇಶ ಮಾಡಿದವ ಯಾರು? ಮಾರೀಚನಿಗೆ ಗೊತ್ತಾದ ಹೇಗೆ ಅಂತ ಕೇಳಲಿಕ್ಕೆ ಮಾರೀಚ ಇದ್ದಾನೆ. ಈಗ ಮಾರೀಚನಿಗೆ ಗೊತ್ತಾಗಿದೆ ಅನ್ನೋದು ಪ್ರಮಾಣ ಹೌದಾ? ಮತ್ತೆ ಸತ್ತ ಮಾರೀಚನನ್ನು ಈಗ ನೀನು ಸತ್ತವರನ್ನು ಗೊತ್ತಾದದ್ದು ಹೇಗೆ ಅಂತ ಕೇಳಲಿಕ್ಕೆ ಅವ ಇದ್ದಾರೆ ಹೇಗೆ ಅಂತ ಅರ್ಥ? ಸತ್ತ ಮಾರೀಚನನ್ನು ನಿನ್ನ ನಾಲಗೆಯಲ್ಲಿ ನೀನು ಮತ್ತೆ ಹುಟ್ಟಿಸಿದ್ದಂತದಕ್ಕೆ ಈಗ ಪ್ರಮಾಣವನ್ನು ತೆಗೆದುಕೊಳ್ಳುವಾಗ ನಿನಗೆ ಬೇಕಾದದ್ದನ್ನು ಹೇಳ್ತಿ ಅಂತ ಹೇಳಿದ್ರೆ ನೀನು ನಿನಗೆ ಬೇಕಾದನ್ನು ಅಂಗೀಕರಿಸಿ ಕಪಟಿಯಾಗಿ ಇಲ್ಲೋ ರಾಮಚಾರಿತ್ರದಲ್ಲಿ ನಾವು ಕೇಳಿದ ಮಾರೀಚ ಸಾಯುವ ತನಕ ಕಪಟಿ. ಅವ ಯೋಗ್ಯಲ್ಲ, ಅವ ಒಳ್ಳೆಯವ, ಸಾತ್ವಿಕನಲ್ಲ. ಅವ ಸಾಯುವವರಿಗೆ ವಂಚನೆ ಮಾಡಿದ್ದು ನಾನು ನಿರೋಧಿಸಿದ್ದೆ. ಜ್ಯೋತಿರ್ಮೇಧದ ಶಿವನಾಸ್ಥಾನದಲ್ಲಿ ಒಬ್ಬಾತ ಪ್ರಜಾಕೃತ್ಯವನ್ನು ಎಸಗುವ ರಾಜನಿಗೆ ದುಷ್ಟನಾಗಿ ಸತ್ತ ಮಾರೀಚನ ದೃಷ್ಟಾಂತ ಬೇಡ ಎಂಬುದಕ್ಕೆ ಸಾಯುವ ಕಾಲದಲ್ಲಿ ಅವ ಏನು ಗಳಹಿದ್ದು ಅಂತ ಕೇಳಿದ್ದು ಅರ್ಥಾಗ್ತದೆ ನಿನಗೆ? ಅವನಿಗಿರುವ ಪ್ರಚೋದನೆ ಬೇರೆ. ನನಗೆ ನಿನ್ನ ದುಷ್ಟ ಮಾರೀಚನ ಉದಾಹರಣೆ ಬೇಡ. ದುಷ್ಟ ಮಾರೀಚನ ಉದಾಹರಣೆ ಮಾತು ಬೇಡ. ಯಾಕಂದ್ರೆ ನೀನು ಒಳ್ಳೆ ಹೇಳಿದ್ದು ನನಗೆ ಪ್ರಮಾಣ ಅಲ್ಲ. ಅಲ್ಲಲ್ಲ, ನನಗೆ ನೀನು ಬೇರೆ ಕಾಣುವುದಿಲ್ಲ, ನೀನು ದೂರ್ತನಾಗಿ ಕಾಣ್ತಿ ಅಂತ ಹೇಳಿದ್ರು. ನೀನೀಗ ನನ್ನನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ಯಾಕೆ? ಯಾವುದನ್ನು? ಈಗ ಮಾರೀಚನಿಗೆ ಕಂಡದ್ದು ನಿನಗೆ ಕಾಣುವುದಿಲ್ಲ ಎನ್ನುವುದು ಆಕ್ಷೇಪವೋ ಅನುಮೋದನೆಯ? ಅಲ್ಲ, ಆಕ್ಷೇಪವೇ. ಎಂತದ್ದು? ಈಗ ನಾನೇನು ಮಾಡಬೇಕಿತ್ತು ಅಂತ? ಅಲ್ಲಲ್ಲ, ನೀನು ಒಪ್ಪಿಕೊಳ್ಳಬೇಕಿತ್ತು. ಅವ ಒಪ್ಪಿದ್ದೆ ತಪ್ಪು ಅಂತ ಹೇಳುವ, ಮತ್ತೆ ಈಗ ಒಪ್ಪಿಕೊಳ್ಳುವುದು ಹೇಗೆ? ಅಲ್ಲಲ್ಲ, ಅದೇ ಹೇಳಿದ್ದು ನಿನಗೆ ಅದನ್ನೇ ಹೇಳಿದ್ದು. ನೀನು ಹೇಳಿದ್ದಕ್ಕೆ ಪ್ರತಿಯಾಗಿ ಏನು ಹೇಳಿದ್ದಾನೆ, ಯಾಕೆ ಹೇಳಿದ್ದಾನೆ ಅದನ್ನು ಸ್ವಲ್ಪ ಒಳಗಿಳಿಸಿಕೊ. ಯಾಕೆ ಅದಲ್ಲ ಪ್ರಮಾಣ, ಬೇರೆ ದಾರಿಯಲ್ಲಿ ಹೇಳು. ನಿನ್ನ ರಾಮನನ್ನೇ ಆದ್ರು ಸಮುಚಿತ ವಿಧಾನದಿಂದ ನಿನಗೆ ಸಮರ್ಥಿಸುವುದಕ್ಕಾಗುವುದಿದ್ರೆ ಹೇಳು ಬಿಟ್ರೆ ರಾಮನ ಚಾರಿತ್ರ್ಯ ಸ್ಥಾಪನೆಗೆ ಮಾರೀಚ ವಚನ ಪ್ರಮಾಣ ಅಲ್ಲ. ಕನಿಷ್ಠ ವಿಶ್ವಾಮಿತ್ರನಾದ್ರೂ ಹೇಳು. ಬೇಡ, ನಿನಗೆ ವಿಶ್ವಾಮಿತ್ರರು ಬೇಡ ಅಂತ ಮಾರೀಚನನ್ನು ಹೇಳಿದ್ದು ನಾನು. ಯಾಕಂದ್ರೆ ನೀನು ದೂರ್ತನಾಗಿ ಸ್ಥಾಪನೆಯಾಗಿ ಆಗಿದೆ. ವಿಶ್ವಾಮಿತ್ರರದ್ದು, ವಸಿಷ್ಠರದ್ದು ಯಾರೆಲ್ಲ ಹೇಳಿದ್ದಾರ ಆ ಪ್ರಮಾಣವನ್ನು ಹನುಮಂತ ಹೇಳಿದ್ದಾನೆ. ನೀನು ಯಾವುದನ್ನು ಒಪ್ಪಿಕೊಳ್ಳಿಲ್ಲ. ನೀನು ಒಪ್ಪಿಕೊಂಡಿದ್ಯಾ ಅದನ್ನು? ಬೇಡ. ಈಗ ನಾನು ಈಗ ಹನುಮಂತ ಹೇಳಿದೆ ಯಾವ ಪ್ರಮಾಣ ಅಲ್ಲಿ ಮಾರೀಚನ ಉದಾಹರಣೆ ಹೇಳಿದ್ದವ? ರಾಕ್ಷಸರ ಉದಾಹರಣೆ ಹೇಳಿದ್ದ? ಅಲ್ಲಲ್ಲ, ನಾನು ನೀನು ಹೇಳಿದ್ದನ್ನು ಅಲ್ಲಿಗೆ ಅನ್ವಯಿಸಬೇಡ. ನೀನು ಹಾಗೆ ಹೇಳಬೇಕು ಅನ್ನೋದು ಬಿಟ್ರೆ ಅವರು ಕೊಟ್ಟ ಉದಾಹರಣೆಯಿಂದ ಒಪ್ಪಲಿಲ್ಲ ಅಂತ ಹೇಳಿದ್ರು ನಿಂಗೆ. ಹನುಮಂತ ಕೊಟ್ಟ ಉದಾಹರಣೆಯ ದೋಷದಿಂದ ನಾನು ಒಪ್ಪದಿದ್ದದ್ದು ಅಂತ ಹೇಳಿದ್ರು. ಅಲ್ಲ, ಮೊದಲೇ ಆಗ್ರಹದಲ್ಲಿ ಇದ್ದೀನಿ. ಅದು ನಿನಗೆ ತೀರ್ಮಾನ ಮಾಡುದು. ಇಲ್ಲ, ಒಪ್ಪಿಕೊಳ್ಬೇಕಿತ್ತಲ್ಲ. ಅದಲ್ಲ, ಬೇರೆ ಕಾರಣ ಇಲ್ಲ. ನೀನು ಒಪ್ಪದಿದ್ದದಕ್ಕೆ ಆಗ್ರಹ ಮಾತ್ರ ಕಾರಣವ? ನೀನು ಬದುಕಿನಲ್ಲಿ ಒಪ್ಪದೇ ಇದ್ದದಕ್ಕೆ ನಿನ್ನ ಆಗ್ರಹ ಮಾತ್ರ ಕಾರಣ. ಅಲ್ಲ, ಮತ್ತೆ ಈಗ ಅಶ್ವಮೇಧದ ಕುದುರೆ ಕಟ್ಟಿದವರೆಲ್ಲ ಆ ಕಾರಣ ರಾಮ ವಿರೋಧದಿಂದಲೇ ಕಟ್ಟಿದ್ದಲ್ಲ.
ಆ ಕಾರಣವಾಗಿ ನಿನ್ನಲ್ಲಿ ಸಂಧಾನಕ್ಕೆ ಕಳುಹಿಸಿ. ಈಗ ನೀನು ಸಂಧಾನ ಮಾಡಿದ್ರು ಒಪ್ಪಿಕೊಳ್ಳಿಲ್ಲ ಎಂದಾದ ಮೇಲೆ ಆಗ್ರಹ ಅಲ್ಲದೆ ಮತ್ತೆಂತದ್ದು? ನಿನಗೆ ಆಗ್ರಹವೇ ಇರುದು. ನೀನು ಏನನ್ನೆಲ್ಲ ಸಮರ್ಥಿಸಿಕೊಳ್ತೀಯ ಅದಕ್ಕೆಲ್ಲ ನೀನೊಂದು ಟಿಪ್ಪಣಿ ಕೊಡುದು, ಶಿವ ಸಂಕಲ್ಪ ಅಂತ. ಬೇರೆ ಟಿಪ್ಪಣಿ ಇಲ್ಲ ನಿನ್ನ, ಶಿವ ಸಂಕಲ್ಪ. ನಾನೇನು ಮಾಡಿದ್ರು ಶಿವ ಸಂಕಲ್ಪ. ಈಗ ಎಲ್ಲಿಯೋ ಯಜ್ಞಕ್ಕೆ ಕೂತ ರಾಮನನ್ನು ಹೇಳ್ಕೊಂಡು ಬರುವುದಿಲ್ವೋ ಹಾಗೆ ಅಂತ ಭಾವಿಸಿದ್ದು ಕಾಣ್ತದೆ. ಅಲ್ಲಲ್ಲ, ನಾನು ಎಲ್ಲಿಗೂ ಬರ್ತಾನೆ, ಕೂತರು ಗಡ್ಡ ಬಿಟ್ರು ನೀವು ಹೇಳ್ಕೊಂಡು ಬಂದಲ್ಲಿಗೆ ಬರ್ತಾನೆ. ಪ್ರತ್ಯಕ್ಷವಾಗಿ ಹೇಳಿದ್ದಾನೆ, ಈ ಅಶ್ವಮೇಧದ ಕುದುರೆಯ ರಕ್ಷಕನಾಗಿ ನಾನು ಹೊರಡುವಾಗ ನಮಗಿರುವುದು ಅವನ ಕರುಣೆ ಅಂತ ಹೇಳಿದ್ರೆ ಅವ ಕೇವಲ ಆಶೀರ್ವಾದ ಮಾಡಿದ ಕರುಣೆ ಮಾತ್ರ ಅಲ್ಲ, ಅವನ ದಾರಿಯಲ್ಲಿ ನಡೆದ್ರೆ ನಾವು ಧರ್ಮದ ದಾರಿಯಲ್ಲಿ ನಡೆದ ಹಾಗೆ. ಅವನೇ ಧರ್ಮದ ವಿಗ್ರಹ. ಆ ಧರ್ಮದ ವಿಗ್ರಹವನ್ನು ನಾವು ಆರಾಧಿಸಿಕೊಂಡು ಆ ದಾರಿಯಲ್ಲಿ ನಡೆದ್ರೆ ನಮಗೆ ಸಿಗುವ ಕರುಣೆ ದೇವ ಅನುಗ್ರಹ, ದೈವ ಅನುಗ್ರಹ. ಯಾವನನ್ನು ಋಷಿಗಳು, ಯಾವನನ್ನು ಸಜ್ಜನರು, ಯಾವನನ್ನು ದೇವತೆಗಳು ಒಪ್ಪಿಕೊಂಡಿದ್ದಾರೋ ಅಂಥವರನ್ನು ಒಪ್ಪಿಕೋ ಎನ್ನುವುದಾಗಿ ಸಾರಿ ಸಾರಿ ರಾಮನ ಬಗ್ಗೆ ಸರಿಯಾಗಿ ಸ್ಪಷ್ಟವಾಗಿ ಹೇಳವಲ್ಲ ಹನುಮಂತನಂತವ ಹೇಳಿದ ಮೇಲೂ ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ನೀನನ್ನು ದೂರ್ತ ಅನ್ನದೆ ಮತ್ತೆಂತದ್ದು ಹೇಳುದು? ಹನುಮಂತ ದೊಡ್ಡವನು, ಈಶ್ವರ ದೊಡ್ಡವನು. ಎಂತದಕ್ಕೆ ಈಗ ನಿನಗೆ? ನೀನು ಕೇಳಿದ್ದಕ್ಕೆ ನಾನು ಹಾಗೆ ಕೇಳಿದ್ದೇನೆ. ಹನುಮಂತ ದೊಡ್ಡವನು, ಈಶ್ವರ ದೊಡ್ಡವನು. ಒಂದೇ ವಾಕ್ಯದಲ್ಲಿ ಹೇಳ್ತೇನೆ, ಕೈಲಾಸದಲ್ಲಿರುವ ಈಶ್ವರ ಹನುಮಂತನಿಗಿಂತ ದೊಡ್ಡವ ಅಲ್ವೋ? ಹೌದು. ಹಾಗಾದ್ರೆ ನಾನೊಂದು ಹೇಳ್ತೇನೆ, ನಮ್ಮ ಮನೆಯಲ್ಲಿರುವ ಈಶ್ವರನಿಗಿಂತ ನಿನ್ನ ಹನುಮಂತ ಸಣ್ಣವ. ಆದ್ದರಿಂದಲೇ ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ನಿನ್ನ ರಾಮ ನಮಗೆ, ನಾನು ಹೇಳಿದ್ದು ಕೈಲಾಸದಲ್ಲಿರುವ ಈಶ್ವರ, ನಾನು ಹೇಳಿದ್ದು ಕೈಲಾಸದಲ್ಲಿರುವ ಈಶ್ವರ. ರಾಮ ನನಗೆ ನರ. ಸರಿ. ನರನು ನಿನ್ನ ರಾಮ. ಆದ್ದರಿಂದಲೇ ನಾನು ಹೇಳ್ತೇನೆ, ನೀನು ಕೊಟ್ಟ ಉದಾಹರಣೆಯನ್ನು ಈಗ ತಗೊಳ್ತೇನೆ. ಸರಿ. ಆಗ ನಾ ಹೇಳುವುದಕ್ಕಿದ್ದದನ್ನು ಎತ್ತುಗಡೆ ಮಾಡಿದ್ರಿಂದ ತಕೊಳ್ಳಿಲ್ಲ, ಬಿಟ್ಟು ನೀ ಹೇಳಿದ್ದು ಬೇಡ ಅಂತಲ್ಲ. ಅಯ್ಯೋ, ನೀನು ಪೂರ್ತಿ ತಗೋ. ಅಲ್ಲ, ಪೂರ್ತಿ ತಗೊಳ್ಳಿಕ್ಕೆ ಪೂರ್ತಿ ಅದ ಯೋಗ್ಯ ಆದದ್ದಲ್ಲ. ಅದ್ರಲ್ಲಿ ಎಷ್ಟು ಯೋಗ್ಯ ಉಂಟು ಅಷ್ಟನ್ನು ತಗೊಳ್ತೇನೆ. ಸರಿ. ಕೈಲಾಸವಾಸಿಯಾದ ಶಿವ ಹನುಮನಿಗಿಂತ ದೊಡ್ಡವ, ನನ್ನ ಮನೆಯಲ್ಲಿದ್ದವಲ್ಲ ಅಲ್ವಾ? ನಿನ್ನ ರಾಮ ನನಗೆ ಸ್ವೀಕಾರ್ಯನಾಗಬೇಕಾದ್ರೆ ಕೈಲಾಸದ ಎತ್ತರಕ್ಕೆ ಹೋಗಿ ಕೂತುಕೊಳ್ಬೇಕು. ಅದಿರುವುದು. ಈಗ ಅಯೋಧ್ಯೆಯ ಪೀಠದಲ್ಲಿ ಕುಳಿತುಕೊಂಡಿರುವಾಗ ನರನು ನಿನ್ನ ರಾಮ, ಅವನ ಕರುಣದಿಂದ. ಅಲ್ಲ, ನನಗೊಂದು ಪ್ರಶ್ನೆ ಬರುದು. ಈಗ ಹನುಮಂತನಿಗೂ ಈಶ್ವರನಿಗೆ ಯಾಕೆ ತುಲನೆ ನಿನ್ನದು ಅಂತ? ಈಗ ರಾಮನಿಗೂ ಈಶ್ವರನಿಗೂ ಅಲ್ವಾ ತುಲನೆ ಆಗಬೇಕಾದ್ದು ನಿನ್ನದು? ಅಲ್ಲ, ಈಗ ಹನುಮಂತ ನನಗಿಂತ ಸಣ್ಣವ ಈಶ್ವರ ಅಂತ ಹೇಳಿದ್ರು. ನಾನು ಯಾಕೆ ಕೇಳಿದ್ದು ಅಂತ ಕೇಳು. ತುಲನೆ ಯಾವ್ದಾಗಬೇಕು ಅಂತ ನಿರ್ದೇಶಿಸುವ ಮೊದಲು ಮಾರೀಚನ ಮಾತು ಪ್ರಮಾಣ ಆಗುವುದಿಲ್ಲ. ನಿನಗೆ ವಸಿಷ್ಠ ವಿಶ್ವಾಮಿತ್ರರ ಮಾತು, ಅವರ ಮಾತು, ಇವರ ಮಾತು ಅಂದ್ರೆ ನೀನು ಉಲ್ಲೇಖಿಸಿದ ಯಾರ್ಯಾರು ಋಷಿ ಮುನಿಗಳು, ಹನುಮಾದಿಗಳು ಎಲ್ಲರಿಗಿಂತಲೂ ದೊಡ್ಡ ಸ್ಥಾನದಲ್ಲಿರುವವನು ಪರಶಿವನು. ಅವನ ಪಾರಮ್ಯವನ್ನು ಒಪ್ಪಿದ್ದರಿಂದ, ಅವನೊಪ್ಪಿದ ನೆಲೆಯಲ್ಲಿ ರಾಮನನ್ನು ನಾ ಗ್ರಹಿಸಿದ್ದರಿಂದ ನರನು ನಿನ್ನ ರಾಮ, ಅವನ ಕರುಣದಿಂದ ನನಗಾಪುದೇನೂ ಇಲ್ಲ. ನಿನಗಿರ್ಬೋದು, ಅದು ನಿನ್ನ ಯಾಕೆಂದ್ರೆ ಭಾವ ಅಪ್ಪನ ಆಶೀರ್ವಾದದಿಂದ ಮಗ ಸರ್ವತೋಮುಖವಾದ ಅಭಿವೃದ್ಧಿ ಹೊಂದಿದ ಅಂತ ನಂಬುತ್ತಾನೆ. ಅದನ್ನು ಇನ್ಯಾರದ್ದೋ ಮಗ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಅದು ಅಪ್ಪ ಮಕ್ಕಳ ನಿರ್ಣಯ. ನರನು ನಿನ್ನ ರಾಮನವನ ಕರುಣದಿಂದ ಎನಗಾಪುದೇನು, ನನಗೆ ಆಗಬೇಕು ಅಂತಿದ್ರೆ ನನಗೆ ಅನುಗ್ರಹಿಸುವ ಸಾಮರ್ಥ್ಯ ಇದ್ದವನು ದೈವ. ದೈವದಲ್ಲಿ ನಾವು ನಿರತರಾಗಬೇಕು, ದೈವದಲ್ಲೇ ನಿರತರಾಗಬೇಕು. ದೈವ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ದೈವದ ಕಣ್ತಪ್ಪಿಸಿ ಒಂದು ನಡೆನುಡಿಗಳು ನಮ್ಮಿಂದ ಬರಕೂಡದು. ಅದಕ್ಕಾಗಿ ಪ್ರಾಪಂಚಿಕರಾದ ನಮ್ಮ ಮಿತಿಯನ್ನು ಅರಿತು ದೈವ ಸಾನ್ನಿಧ್ಯಕ್ಕೆ ಹೋಗಿ ಬದುಕುವುದಕ್ಕಾಗುವುದಿಲ್ಲವಾದ್ದರಿಂದ ಆ ಯೋಗ್ಯತೆ ಬರುವಲ್ಲಿಯ ತನಕ ದೈವವನ್ನೇ ಇಲ್ಲಿ ಬರಿಸಿ ಅದರ ಸನ್ನಿಧಿಯಲ್ಲೇ ನಮ್ಮ ಬದುಕು ಅರಳುವ ಹಾಗೆ ಮಾಡಿದ್ದು. ಆದ್ದರಿಂದ ನಿರತ ದೈವ ಬಲಗಳು ಇರುವ ಕಾರಣದಿಂದ ಸೋಲು ಗೆಲುವುಗಳು ಬರ್ತದೆ. ನರನು ನಿನ್ನ ರಾಮ, ಅವನ ಕರುಣ ನನಗೆ ಅಪೇಕ್ಷಿತ ಅಲ್ಲ ಅಂತ ಹೇಳುವಲ್ಲೂ ನಮಗೆ ಕಾಣುವುದು ಈ ಕರ್ಮ ಪ್ರಪಂಚದಲ್ಲಿ ಬದುಕಿನ ಗತಿ ವಿಗತಿಗಳಿಂದ ಒದಗಬಹುದಾದಂತಹ ಕರ್ಮದ ಕುರಿತಾದ ಊಹೆ. ಈಗ ಒಳ್ಳೆ ಸುಕೃತಿಯಾದವನೇ ದುರಿತ ಪರಂಪರೆ ಅನುಭವಿಸಿದ್ರೆ ಲೋಕದಲ್ಲಿ ಏನ್ ಹೇಳ್ತಾರೆ?
ಜನ್ಮಾಂತರದ ಕರ್ಮ ಬಾಧಿಸ್ತಾ ಉಂಟು. ಈ ಜನ್ಮದಲ್ಲಿ ಒಳ್ಳೆ ಮನುಷ್ಯ, ಏನು ತಪ್ಪು ಮಾಡ್ಲಿಲ್ಲ, ಈಗ ಅನುಭವಿಸ್ಲಿಕ್ಕಿದ್ದ ಬದುಕಲ್ಲ ಇದು. ಆದ್ರೂ ಅನುಭವಿಸ್ತಾನೆ. ಏನನ್ನ ಹೇಳ್ತದೆ? ಎಲ್ಲೋ ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಅನುಭವಿಸ್ತಾ ಇದ್ದಾನೆ. ಕರ್ಮ ಪ್ರಪಂಚದ ಊಹೆದು. ನಿನ್ನ ರಾಮ ನರರಿಗೆ ಸಹಜವಾದ ಬದುಕಿನ ಗತಿವಿಗತಿಗಳನ್ನು ಅನುಭವಿಸ್ತಾ ದುರಿತಗಳನ್ನು ದುಃಖಪೂರವನ್ನು ಅನುಭವಿಸಿದವನಾದ್ದರಿಂದ ಅವನ ಕಾರುಣ್ಯದಲ್ಲಿ ಅವನೇ ಕೊಚ್ಚಿ ಹೋಗಬೇಕು, ಬಿಟ್ರೆ ನಾವಲ್ಲ. ಈಗ ನಮಗೆ ಆ ದುರಿತ ಇದು ತನಕ ಬರ್ಲಿಲ್ಲ, ಬಂದದ್ದು ಈಗ ಒಂದು ಬಂದಿದೆ, ಬರ್ಲಿಲ್ಲ ಅಂತ ಹೇಳುವುದಕ್ಕೆ. ಈ ಸನ್ನಿವೇಶದಲ್ಲಿ ಮಕ್ಕಳ ಸಾವೊಂದನ್ನು ಎದುರಿಸಬೇಕಾಗಿ ಬಂದಿದೆ. ಅದು ನಾನು ಗೆದ್ದ ಮೇಲೆ ನನ್ನ ದೇವರ ಹತ್ರ ಕೇಳಲಿಕ್ಕುಂಟು. ಏನು? ಇದನ್ನು ಅಕಾಲ ಮೃತ್ಯುವೆಂಬ ಪರಿಭಾವನೆಯಿಂದ ಸ್ವೀಕರಿಸಬೇಕು ದೇವರೇ, ಶಿವಾರ್ಪಿತವಾದಂತಹ ಪುತ್ರ ಚೈತನ್ಯ ಅಂತ ಅನುಸಂಧಾನ ಮಾಡಿಕೊಳ್ಬೇಕು ಅಂತ. ಈ ಪ್ರಜ್ಞೆ ಯಾವಾಗ ಬಂದದ್ದು ನಿನಗೆ? ಈಗ ಕೇಳಲಿಕ್ಕುಂಟು, ಸತ್ತ ಮೇಲೆ ಬಂದದ್ದು. ಸತ್ತ ಮೇಲೆ ಹತ್ತಿ ಅಲ್ವಾ ನೀನು? ಯಾವುದು? ನಿನ್ನ ಮಾತು ಕೇಳಿ ಕಟ್ಟಿ ನಾವು ಈಗ ಶಿವ ಇದ್ದಾನೆ ಅಂತ ಭಾವಿಸಿ ಈಗ ಸೋತೋ ದೇವ ಮಗ ಅಂತ ಅಲ್ಲಿ ಹತ್ತಿ ಅಲ್ವಾ ನೀನು? ಅದರಿಂದ ಹೊರಗೆ ತಂದದ್ದಲ್ಲ ನೀನು. ನಿನ್ನ ಹತ್ರ ಮಾತಾಡುವಾಗ ಆದ ನಿನಗೆ ಯಾವಾಗ ಬಂದದ್ದು ಪ್ರಜ್ಞೆ ಅಂತ? ಅದು ಮೊದಲೇ ಬಂದಿದ್ರೆ ನಿನಗೆ ಅಳುವುದಕ್ಕೆ ಇರ್ಲಿಲ್ಲ ಅಲ್ಲ, ಈಗ ಬಂದದ್ದು ಆಗಲೇ ಬಂತ ಅಂತ. ಹೌದು, ಈಗ ನಿನಗೆ ರಾಮ ಎಂಬ ಪ್ರಜ್ಞೆ ಯಾವಾಗ ಬಂದದ್ದು? ಅದು ಮೊದಲೇ ಉಂಟು. ಮೊದಲೇ ಅಂದ್ರೆ ಯಾವಾಗಿಂದ? ಮೊದಲೇ ಅಂದ್ರೆ ನನಗೆ ಬುದ್ಧಿ ಬರುವಾಗಲಿಲ್ಲ. ನಿನಗೆ ಬುದ್ಧಿ ಬರುವ ಮೊದಲೇನು ಅಂತ ತಿಳಿತಾ ಇದ್ದದ್ದು? ನಿನಗೆ ಬುದ್ಧಿ ಬರುವ ಮೊದಲವರನ್ನು ಏನು ಅಂತ ತಿಳಿತಾ ಇದ್ದದ್ದು? ಅಲ್ಲ, ಅಣ್ಣ ಅಂತ ತಿಳಿತಿದ್ದದ್ದು. ಅಣ್ಣ ಅಂತ ತಿಳಿತಾ ಇದ್ದದ್ದು. ಈಗ ವಿವೇಕೋದಯ ಆಗುವ ಮೊದಲು ಮಕ್ಕಳು ಅಕಾಲ ಮರಣ ಇಷ್ಟೇ ತಿಳಿದದ್ದು. ನಿನ್ನಲ್ಲಿ ಮಾತಾಡುವಾಗ ಬಂದ ವಿವೇಕೋದಯ ಸರಿ, ಈ ಬುದ್ಧಿ ಬಂದದ್ದು. ಈಗ ನಾನು ಆಕ್ಷೇಪ ಮಾಡಿದಲ್ಲ, ಕೇಳಿದ್ರು ಮಾತ್ರ. ನಿನಗೆ ಯಾವಾಗ ಪ್ರಜ್ಞೆ ಬಂದದ್ದು? ಈಗ ಮೊದಲೇ ಬಂದಿದ್ರೆ ಅಳ್ಲಿಕ್ಕಿಲ್ಲ, ಈಗ ಬಂದದ್ದು ಸರಿ. ನೀನು ಬತ್ತಳಿಕೆಯಲ್ಲಿ ಬಾಣ ಮಾತ್ರ ಹಿಡ್ಕೊಂಡು ಹೊರಟದ್ದಲ್ಲ ಅಂತ ನನಗೆ ಯಾವತ್ತೋ ಗೊತ್ತುಂಟು. ಆದ್ದರಿಂದಲೇ ನಿನ್ನ ವಕ್ರ ಆದದ್ದಕ್ಕುಂಟಲ್ಲ, ಅದಕ್ಕೆ ಹೇಳಿದ್ ಇದು ಯಾವಾಗ ಬಂದದ್ದು ಈ ಬುದ್ಧಿ ಅಂತ ಕೇಳಿದ್ಯಲ್ಲ, ಅದಕ್ಕೆ ಅದೇ ತೆರನಾದದ್ದು ತಿರುಗಿ. ಅಂದ್ರೆ ನಿನ್ನಲ್ಲಿ ಸ್ವಲ್ಪ ಉಂಟು, ಅದಕ್ಕೆ ಸ್ವಲ್ಪ ತೆಗೆಯುವ ಆದಿತ್ಯ. ದುರ್ಬಲವಾಗಿ ಹಿಡಿಗೆ ಬಂದಿತವಾದದ್ದು ಇದ್ದಲ್ಲಿಂದ ಕಿತ್ತು ಬಂದೀತು, ಅದನ್ನು ಪ್ರಬಲವಾದದ್ದು ಕಿತ್ತು ಸೆಳೆದೀತು. ಈ ಎಚ್ಚರಿದ್ದ ಹಾಕು, ಎಲ್ಲಿಗೆ ಬೇಕಾದ್ರೂ ಹಾಕು, ಎಷ್ಟನ್ನು ಬೇಕಾದ್ರೂ ಹಾಕು. ಈಗ ಆ ನಾನು ನರ ಅಂತ ಭಾವಿಸಿದ ದುರಿತ ಭಾಜನನಾದ ರಾಮ ಕಾರುಣ್ಯದಿಂದ ನೀನಾದ್ರೂ ಏನು ಸಾಧಿಸ್ತೀಯ? ಈಗ ದುರಿತ ಭಾಜನನಾದಂತಹ ರಾಮ ಯಾವುದನ್ನೆಲ್ಲ ದುರಿತವನ್ನು ಅನುಭವಿಸಿದನೋ ಪರಿಣಾಮದಲ್ಲಿ ಎಲ್ಲಿಯೂ ಸಾಫಲ್ಯವೇ ಕಾಣ್ಲಿಲ್ವವ? ಅಲ್ಲ, ನಿನ್ನ ಲೆಕ್ಕದಲ್ಲಿ ಕಂಡಿದ್ದಾನೋ ಕಾಣ್ಲಿಲ್ವಾ? ನಿನ್ನ ಲೆಕ್ಕ ಹೇಳು. ಅಲ್ಲ, ಈಗ ನೀನು ಈಗ ದುರಿತ ಭಾಜನಾದ ರಾಮನ ಕಾರಣದಿಂದ ನಿನಗೇನು ಆಗುವುದಕ್ಕಿಲ್ಲ, ನಮಗಾಗುವುದು. ಈಗ ನೀನು ಯುದ್ಧಕ್ಕೆ ನಿಂತಿದ್ಯಲ್ವಾ, ಯಾವುದರಿಂದ ನಿಂತದ್ದು ನೀನು? ದೈವ ಬಲದಿಂದ. ನಿರತ ದೈವ ಬಲ ಹೇಳಿದ್ರಲ್ಲ, ನಿರತ ದೈವ ಬಲಗಳಿದ್ದವನಿಗೆ ಜಯ ಸಿದ್ಧಿಸುವುದು ಅಂದದ್ದು ನಾನು. ಬರೇ ದೈವ ಬಲ ಇದ್ರೆ ಸಾಕ? ನಿರತ ದೈವ ಬಲ ಇರಬೇಕು ಅಂತಾದ್ರೆ, ದೈವ ಬಲ ನಿರತ ಇರಬೇಕು ಅಂತಾದ್ರೆ ಏನು ಬೇಕು? ಅದೆಲ್ಲ ಬೇಕು. ಅದು ಇಲ್ಲ ಅಂತ ಹೇಳುದು ನಾನು. ಅದು ಉಂಟು ಅಂತ ವೀರಮಣಿ, ನೀನು ಹೇಳುವಾಗಲೇ ನೀನು ಹೊರಡುವಾಗಲೇ ನಮಗೆ ಗೊತ್ತುಂಟು. ಏನು? ನೀನು ಆರಂಭಿಸಿದೆ ಅಲ್ಲಿಂದ. ಎಲ್ಲಿಂದ? ನನಗೆ ದೈವ ಬಲ ಉಂಟು ಹಾಗಲ್ವಾ ನಿನ್ನ ಪೂರ್ತಿಯಾದ ನಂಬಿಕೆ? ದೈವ ಬಲ ಉಂಟು. ನೀನು ಒಂದು ಸಲ ಕರೆದು ಕೇಳಲಿಲ್ಲ ಅಲ್ಲ ಅವನಲ್ಲಿ, ಕುದುರೆ ಕಟ್ಟಬೇಕಾ ದೇವರೇ ಅಂತ? ಇಲ್ಲ, ಈಶ್ವರ ಒಪ್ಪಿ ಬಂಧಿಸಿದ್ದನು. ಅವ ಪುರರಕ್ಷಕನಾಗಿರ್ತೇನೆ ಅಂತ ಈ ನಿರ್ಣಯ ಈಶ್ವರ ಒಪ್ಪಿ ಆದದ್ದು ಅಲ್ಲ ಅಂತ ನೀನು ಈಶ್ವರೋಕ್ತವಾಗಿ ಹೇಳದ ಹೊರತಾಗಿ ನಿನಗೆ ಸಿದ್ಧಾಂತ ಮಾಡುವುದಕ್ಕಾಗಲ್ಲ. ನಾನು ಸಿದ್ಧಾಂತ ಮಾಡ್ಲಿಕ್ಕೆ ಕೇಳಿದಲ್ಲ, ಈಗ ನೀನು ಗಟ್ಟಿ ಹೇಳುವಾಗ ಕೇಳಿದ್ದು, ದೃಢತೆಯಿಂದ ಹೇಳಿದ್ದು. ಇದು ಈಶ್ವರೋಕ್ತವಾದ ಈಶ್ವರ ಸಮ್ಮತವಾದ ಪ್ರವೃತ್ತಿ ಅಲ್ಲ. ಇರ್ಲಿ, ಈಗ ಈಶ್ವರ ಒಪ್ಪಿದ್ದಾನೆ ಎಂದಾದ್ರೆ ಬಹುಶಃ ಪರೋಕ್ಷ ಪ್ರಿಯನಾದವ ಬೇರೆ ಏನನ್ನೋ ಯೋಚಿಸಿದ್ದಾನೆ ಅಂತ ಅರ್ಥ. ನಾವು ಭಾವಿಸುವುದ ತರ್ಕ ಮಾಡ್ಲಿಕ್ಕೆ ನೀನು ಸ್ವತಂತ್ರ ಅಲ್ಲ. ಯಾಕೆ ಯೋಚಿಸಿದ್ದೇನೆ ಅಂತ ಕೇಳಿದ್ರೆ, ರಾಮನನ್ನು ಒಪ್ಪಿ ರಾಮ ಅಶ್ವಮೇಧ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟವನೇ ಮಧ್ಯಪಥದಲ್ಲಿ ನೀನು ಕುದುರೆಯನ್ನು ಬಂಧಿಸುವುದಕ್ಕೆ ಒಪ್ಪಿಕೊಳ್ತಾನೆ ಅಂತಾದ್ರೆ ಬಹುಶಃ ನಿನ್ನಲ್ಲಿಯೂ ತೆಗೆದು ಹಾಕುವುದೇನೋ ದೋಷ ಇರಬೇಕವ. ಅವನಿಗೆ ಕಂಡಿರ್ಬೇಕು. ನಾವು ಹೇಳುವಾಗ ನೀನೊಬ್ಬನೇ ಸಾಯ್ತಿ ಅಂತ ಹೇಳಿದ್ದಲ್ಲ, ನಾವು ಹೊರಡುವಾಗ ನಮ್ಮಲ್ಲಿಯೂ ನಷ್ಟ ಆಗ್ತದೆ ಎನ್ನುವ ಯೋಚನೆಯಲ್ಲೇ ಹೊರಟದ್ದು.
ಈಗ ನಮ್ಮಲ್ಲಿಯೂ ನಷ್ಟ ಆಗಿದೆ. ನೀನು ಅದನ್ನು ದೊಡ್ಡದು ಮಾಡ್ಲಿಕ್ಕಿಲ್ಲ. ನಮ್ಮಲ್ಲಿ ಕೇಳ್ತೇನೆ, ಕೈಕಾದೇವಿ ಅನ್ನೋದು ಮಾತು ಹೇಳಿದ ನಂತರ ರಾಮ ಏನು ಸತ್ಯವನ್ನೇ ನಾ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ತಾಯೇ. ರಾಮೋ ಮಾತಾಡೋದಿಲ್ಲ. ಈಗ ಲಕ್ಷ್ಮಣನನ್ನು ಮತ್ತೆ ಮಾತಲಿಯನ್ನು ಸುಗ್ರೀವನನ್ನು ವಿಭೀಷಣನನ್ನು ಕರೆದು ನಮ್ಮಿಂದ ಆಗುವುದಿಲ್ಲ ರಾವಣನನ್ನು ವಧಿಸುವುದಕ್ಕೆ. ರಾಮ ಎರಡು ಮಾತಾಡುವುದಿಲ್ಲ. ರಾವಣನನ್ನು ಕೊಂದು ಕಳೆಯದೆ ವಿರಮಿಸುವುದಿಲ್ಲ ಅಂತ ಅವನಿಗೆ ಪ್ರತಿಜ್ಞೆ. ನೀವು ಮನೆಗೆ ಹೋಗಿ ಅಂತ ಹೇಳಿದ್ರೆ ರಾಮನಿಗೆ ಸತ್ಯ ಹೇಳಿದ್ದು ಸಾಕಾಗಿ ಸುಳ್ಳು ಹೇಳುವ ಹಂಬಲ ಹೆಚ್ಚಾಗಿ ಹೇಳಿದ ಮಾತು ಅಂತ ಲೆಕ್ಕ. ಅದರ ಅರ್ಥ ವ್ಯಾಪ್ತಿ ಬೇರೆ ಉಂಟು. ಇಲ್ಲ ಸಂಕಲ್ಪ ನಿನ್ನನ್ನು ಹೊಡೆದು ಕೊಲ್ತೇನೆ ಅಂತ ಮಗನಲ್ಲಿ ತಾಯಿ ಹೇಳ್ತಾಳೆ. ಹೊಡೆದು ಕೊಲ್ತೇನೆ ಅಂತ ಹೇಳಿ ಮತ್ತೆ ಬದುಕಿಸಿದ್ಯಾಕೆ ಅಂತ ಕೇಳಲಿಕ್ಕಿಲ್ಲ. ಸಂಕಲ್ಪದಿಂದ ಆಡುವ ಮಾತುಗಳನ್ನು ಎರಡು ಆಡುವುದಿಲ್ಲ ಅಂತ ಹೇಳಿದವ. ಸಂಚಾರಿಯಾಗಿ 1000 ಮಾತು ಬರಬಹುದು. ಈಗ ಈಶ್ವರನ ಸಾಂಕಲ್ಪಿಕವಾದ ನೆಲೆ ಯಾವುದು? ಪ್ರಪಂಚ ವ್ಯವಹಾರಕ್ಕೆ ಊರ್ಜಿತವಾದ ನೆಲೆ ಯಾವುದು? ಇದಕ್ಕೆ ನಿನಗೆ ಶಿವ ಪ್ರವೃತ್ತಿಗೆ ವ್ಯಾಖ್ಯಾನ ಮಾಡಿದವರು ಯಾರು? ಅಲ್ಲ, ವ್ಯಾಖ್ಯಾನ ಮಾಡಬೇಕು ಅಂತ ಇಲ್ಲ. ವ್ಯಾಖ್ಯಾನ ಮಾಡ್ಲಿಕ್ಕೆ ಕಾರಣ ಏನು ಗೊತ್ತುಂಟ? ನಿನ್ನ ನಡೆ ಮಾತ್ರ, ಬೇರೆ ಬೇಡ ನನಗೆ. ಯಾಕಂದ್ರೆ ಶಿವಾನುಗ್ರಹ ಮಾಡಿದವರು ಶಿವಾನುಗ್ರಹದಿಂದ ಪರಿಪುಷ್ಟರಾದಂತ ಅದೆಷ್ಟೋ ಮಂದಿ ಈ ಹಿಂದೆಯೂ ಇದ್ದಾರೆ. ಶಿವನ ವರ ಪಡೆದವರಿದ್ದಾರೆ, ಬ್ರಹ್ಮನ ವರ ಪಡೆದವರಿದ್ದಾರೆ. ದೈವಾನುಗ್ರಹ ಉಂಟು ಎನ್ನುವ ಕಾರಣಕ್ಕಾಗಿ ಮಾಡಿದೆಲ್ಲ ದಕ್ತದೆ ಅಂತ ಇಲ್ಲ. ಅದೆಷ್ಟೋ ರಾಕ್ಷಸರಿಗೆ ವರ ಸಿಕ್ಕಿದವರಿಗೆ ದೈವ ಬಲ ಇದ್ದವರಿಗೆಲ್ಲ ಮಾಡಿದ್ದು ನಡೀತದೆ ಅಂತ ಅರ್ಥ ಅಲ್ಲ. ಹಾಗೆನ್ನು ನಾವು ಸರಿಯಾದದ್ದನ್ನು ಮಾಡಬೇಕು ಎನ್ನುವ ಭಾವ ಯಾರಿಗಿರ್ತದೆ ಅವರಿಗೆ ಖಂಡಿತ ದೈವಾನುಗ್ರಹ ಸಿಗ್ತದೆ. ಅದೇ ದೈವಾನುಗ್ರಹ ಇಲ್ಲದವರಿಗೆ ಮಾಡಿದ್ದೆಲ್ಲ ನಡೀಬೇಕು ಅಂತಿಲ್ಲ. ಮಾಡುವಾಗ ಅಗ್ನಿಗೆ ಒಗಿಸಿದ ಮೇಲೆ ಊರಿಗೆ ತಂದ್ರೆ ಆದೀತು ಹೆಂಡತಿಯನ್ನು ಅಂತಿತ್ತು. ಆದ್ರೆ ಊರಿಗೆ ಬಂದ ಮೇಲೆ ಹೆಂಡತಿ ದಕ್ಕಲಿಲ್ಲ. ಆದ್ರಿಂದಲೇ ದೈವಾನುಗ್ರಹ ಇಲ್ಲದಿದ್ರೆ ಎಲ್ಲ ಸಿಕ್ಕುವುದಿಲ್ಲ ಅಂತ ಮತ್ತೆ ಕಾಡಿಗೆ ಬಿಟ್ಟಂತೆ ಅಲ್ವ? ಈಗ ಸುದ್ದಿ ಹಾಗೆ. ನನಗೆ ನಿನ್ನ ಆಕ್ಷೇಪ ಸ್ಪಷ್ಟ ಆಗ್ಲಿಲ್ಲ. ಎಂತದು? ಅಲ್ಲ, ದೈವಾನುಗ್ರಹ ಇಲ್ಲದೆಯೂ ಮಾಡಿದ್ದು ದಕ್ಕಿಸಿಕೊಳ್ತೇನೆ ಅಂತ ರಾವಣನನ್ನು ಕೊಂದ ಮೇಲೆ ಅಗ್ನಿಯ ಮೂಲಕವಾಗಿ ಹಾಯಿಸಿ ಕರಗ್ರಹಣ ಮಾಡಿ ಸೀತಾದೇವಿಯನ್ನು ಕರ್ಕೊಂಡು ಬಂದ. ಅಲ್ಲ, ದೈವಾನುಗ್ರಹ ಇಲ್ಲದೆ ಅಲ್ಲ, ದೈವಾನುಗ್ರಹ ಇದ್ದೆ. ತಡಿ ಮುಗಿಲಿಲ್ಲ. ಊರಿಗೆ ತಂದ. ಈಗ ಯಜ್ಞಾರಂಭ ಪೂರ್ವದಲ್ಲಿ ಮಾಡಿದ್ದು ದಕ್ಕುತ್ತದೆ ಅಂತ ತಂದವನಿಗೆ ದೈವಾನುಗ್ರಹ ಇಲ್ಲದಿದ್ರೆ ಎಲ್ಲ ದಕ್ಕುವುದಿಲ್ಲ ಅಂತ ಗೊತ್ತಾಗಿ ಅದೇ ಸೀತೆಯನ್ನು ಕಾಡಿಗೆ ಬಿತ್ತ ಅಂತ ಸುದ್ದಿ ಅಲ್ಲೋ? ಅದು ಜನಾಪವಾದಕ್ಕೆ ಬೇಕಾಗಿ ಅಲ್ಲ, ಯಾವುದಕ್ಕಿರ್ಲಿ ಆದದ್ದು ದೈವಾನುಗ್ರಹ ಇಲ್ಲದೆ ಅಂತ ನನ್ನ ಸಿದ್ಧಾಂತ. ಅಲ್ಲ, ನಿನ್ನದು ವ್ಯಾಖ್ಯಾನ, ನಿನ್ನ ವ್ಯಾಖ್ಯಾನ. ಮತ್ತೆ ನೀನು ಶಿವನಿಗೆ ಹೇಳ್ತೀನಿ, ರಾಮನಿಗೆ ಹೇಳಬಾರ್ದು. ಅಲ್ಲ, ಹೇಳು ನೀನು. ನಾನು ಶಿವನಿಗೆ ಹೇಳಿದ್ದಲ್ಲ, ನಾನು ನಿನಗೆ ಮಾತ್ರ ಹೇಳಿದ್ದು. ಶಿವನನ್ನ ಆಕ್ಷೇಪ ಮಾಡಿದ್ದಲ್ಲ. ಶಿವನ ಸಂಕಲ್ಪದ ಉಭಯತೆಯನ್ನು ಹೇಳಿದ್ದೀನಿ. ಹೌದು, ಸಂಕಲ್ಪ ಅಂತ ಹೇಳಿದ್ರೆ ಎರಡು ಸಂಕಲ್ಪ ಉಂಟು ಅಂತ ಹೇಳಿ. ಎರಡು ಸಂಕಲ್ಪ ಅಂದ್ರೆ ಯಾಕೆ ಹೇಳಿದ್ದು? ಸಂಕಲ್ಪ ಅಂತ ಹೇಳಿದ್ರೆ ಅವನಲ್ಲಿ ಏನಾದ್ರೂ ಲೋಪ ಉಂಟು ಅಂತ ಹೇಳಿದ್ದಲ್ಲ. ಅವ ಕರ್ಮಕ್ಕೆ ಸರಿಯಾದ ಫಲ ಕೊಡುವವಲ್ವಾ? ನೀನು ಮಾಡಿದ ಕರ್ಮದಲ್ಲಿ ದೋಷ ಇದ್ದ ಕಾರಣ ಅವನ ಸಂಕಲ್ಪದಲ್ಲೇ ಇರಬೇಕು. ಪರೋಕ್ಷದಲ್ಲಿ ನಿನ್ ದೋಷ ಭಾಜನನಾದಂತ ನಿನಗೊಂದು ಸರಿಯಾದ ಪೆಟ್ಟು ಬೀಳ್ಬೇಕು. ಇಲ್ಲದೆ ಹೋದ್ರೆ ನೀನು ಶಿವೋಕ್ತವಾಗಿ ಕಟ್ಟಿದ್ದೇನೆ ಅಂತ ಹೇಳ್ತಿಂತಾದ್ರೆ, ಈಗ ಶಿವ ಹೇಳದೆ ಕಟ್ಟಿದ್ರೆ ನಿನ್ನದೇ ಅದು ತಪ್ಪು ಅಂತ ಹೇಳ್ಬೋದಿತ್ತು. ನೀನಿಂತ ಒಂದು ತಪ್ಪು ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾನೆ ಅಂದ್ರೆ ಅರ್ಥ ಎಂತದ್ದು? ಕೆಲವನ್ನು ತುಂಬಿಸಲಿಕ್ಕೆ ಉಂಟ. ಹಾಗೆ ಏನು ತಪ್ಪು ಮಾಡಿದ್ರೆ ಅವನನ್ನು ಮತ್ತೆ ಸರಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಅವ ಹೋಗ್ಲಿಕ್ಕೆ ಇದ್ದವ ಅಂತ ನಿರ್ಣಯ ಮಾಡೋದು. ಆ ಧೂರ್ತತನ ನಿನ್ನಲ್ಲಿ ಬಹುಶಃ ಶಿವನೇ ಕಂಡಿರಬೇಕು. ರಾಮನನ್ನು ಈ ಕಾಲದಲ್ಲಿ ಎಲ್ಲರೂ ಒಪ್ಪಿಕೊಳ್ಬೇಕಾದಂತ ಬದ್ಧತೆ ಉಂಟು. ಯೋಗಿಗಳಿಂದ ಹಿಡಿದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ಸಮಯದಲ್ಲಿ ನಾನು ಒಪ್ಪಿಕೊಳ್ಳುವುದಿಲ್ಲ, ಶಿವ ಸಂಕಲ್ಪ ಬೇರೆ ಉಂಟು, ಇಲ್ಲಿ ಶಿವ ಸಾನ್ನಿಧ್ಯ ಉಂಟು ಎನ್ನುವ ಕಾರಣಕ್ಕಾಗಿ ಅವ ನರ ಆದ್ರೆ ಏನು? ಸರಿಯಾದದನ್ನು ಮಾಡಿದ್ರೆ ನರನಿಗೂ ಯೋಗ್ಯತೆ ಉಂಟು. ಸರಿಯಲ್ಲದನ್ನು ಮಾಡಿದ್ರೆ ದೈವಾನುಗ್ರಹ ಇದು ಬಹುದೊಡ್ಡದಾಗಿ ಬೆಳೆದವನಿಗೂ ಇರುವಂತಹ ಅಧಿಕಾರ ಇರುವುದಿಲ್ಲ. ನೀನು ನರನಿಗಿರುವ ಪೌರುಷ ದೈವ ಬಲಕ್ಕಿಂತ ಕಡಿಮೆ ಅಂತ ಯೋಚಿಸಿ ನನಗೆ ದೈವ ಬಲ ಉಂಟು ಅಂತ ನೀನು ಮಾಡಿದ್ದೆಲ್ಲ ದಕ್ಕಲಿಕ್ಕೆ ಹೊರಟ್ರೆ, ದಕ್ಕಿಸಲ್ಪಡ್ತದೆ ಅಂತ ಹೊರಟ್ರೆ, ನೀನು ಯಾವುದೋ ಒಂದು ರಾಕ್ಷಸನ ಒಂದು ಹಾದಿಯಲ್ಲಿ ಬರ್ತೀವಿ, ಅಜ್ಞಕಂಟಕನಾಗಿ ನಿಲ್ತೀಯೇ ಹೊರತು ಶಿವಭಕ್ತನಾಗಿ ಲೋಕದಲ್ಲಿ ಶಾಶ್ವತವಾಗಿ ಉಳಿತೇನೆ ಅಂತ ಭಾವಿಸಬೇಡ. ತನ್ನ ಮೂಗಿನ ನೇರಕ್ಕೆ ಆಲೋಚನೆ ಮಾಡುವುದು ಅಂತ ಒಂದು ಕ್ರಮ ಉಂಟು. ನಾವು ಹೇಗಿರ್ತೇವೋ, ನಾವು ಯೋಚಿಸುವ ವಿಧಾನ ಹೇಗುಂಟು, ಪ್ರಪಂಚ ಎಲ್ಲ ಹಾಗೆ ಅಂತ ತಿಳಿಯುವುದು. ಒಂದು ದೈವತವನ್ನು ತನ್ನ ಮನೆಯಲ್ಲಿರುವುದಕ್ಕೆ ನೆಲೆಗೊಳಿಸಿ ನಿನ್ನ ಸಾನ್ನಿಧ್ಯದಲ್ಲೇ ನನ್ನ ಬದುಕು ವಿಸ್ತಾರವಾಗಲಿ ಅಂತ ಹಂಬಲಿಸಿ ನಿಂತರೆ, ದೇವರನ್ನಿಟ್ಟುಕೊಂಡು ಮಾಡಿದ್ದು ನಡೀತೇನೆ ಅಂತ ಹೊರಡುವವನ ಮನೆಯಲ್ಲಿ ನೆಲೆ ನಿಲ್ಲುವುದಕ್ಕೆ ದೈವ ಅಂತ ಅಭಿಧಾನ ಇಲ್ಲ. ಅವರ ಸಾನ್ನಿಧ್ಯದಲ್ಲೇ ಬದುಕಿನ ಪ್ರತಿಯೊಂದು ಆಗು ಹೋಗು ಅಂದ್ರೆ ದೈವ ಸಮ್ಮತ ಅಲ್ಲದ ವಿಧಾನದಲ್ಲಿ ಉಸಿರಾಡುವುದಿಲ್ಲ ಎಂಬ ದೀಕ್ಷೆ ತೊಟ್ಟದ್ದರ ನಿದರ್ಶನ. ಅದು ನಿನಗೆ ಅರ್ಥ ಆಗುವುದಿಲ್ಲ.
ಅದಕ್ಕೆ ಹೇಳಿದ್ದು ನಾನು, ವೀರಮಣಿ ಮಾಡಿದ ಸರ್ವ ಕೃತ್ಯಗಳ ಹಿಂದೆ ಶಿವ ಸಮ್ಮತಿ, ಶಿವ ಸಂಕಲ್ಪ, ಶಿವಾಭಿರಕ್ಷೆ ಉಂಟು ಅಂತ. ನಿರತ ದೈವಗಳಿರಲು ಅಂತ ಆಡಿದ್ಯಾಕೆ? ನಿರತವಾಗಿ ದೈವ ಇರಬೇಕು ಅಂತಾದ್ರೆ ದೈವ ಇದ್ದಷ್ಟು ಕಾಲ ಅವನ ಪ್ರವೃತ್ತಿಯಲ್ಲಿ ಧರ್ಮ ಇರಬೇಕು, ಕರ್ಮದಲ್ಲಿ ಪಾರಿಶುದ್ಧಿ ಇರಬೇಕು, ಅದರಿಂದ ಬದುಕಿನ ಗೆಲುವಾಗಿರಬೇಕು. ಆಗಿದೆ ಎಂಬ ನಂಬುಗೆಯಲ್ಲಿ, ಆತ್ಮವಿಶ್ವಾಸದಲ್ಲಿ ನಾನು ಹೇಳಿದ್ರೆ ದೈವಗಳ ನಂಬುಗೆ ಇದ್ದದ್ರಿಂದ, ದೈವದಲ್ಲಿ ಮುಟ್ಟದ್ರಿಂದ ಎಲ್ಲ ಆಗಬೇಕು ಇಲ್ಲ ಅಂತ. ಇದು ಹೇಳುವುದು ಯಾರು? ಅಡಿಗಡಿಗೆ ಸೋತು ಕಣ್ಮರೆಯಾಗಿ ಕುದುರೆ ಕಾಣೆ ಆಯ್ತಂತೆ ಅಲ್ವಾ? ದಾರಿಯಲ್ಲೆಲ್ಲ ಕುದುರೆ ಕಾಣೆ ಆಯ್ತಂತೆ. ಮತ್ತೆ ಬಂದು ಸಂಧಾನ ಆಯ್ತಾ? ನಾರದರು ಯಾರೇ ಆಗ್ಲಿ ಸಂಧಾನ ಆಯ್ತಲ್ಲ. ಈಗ ರಾಮ ಮತ್ತು ರಾಮಾನುಜರ ಯುದ್ಧದಲ್ಲಿ ಸಂಧಾನದಲ್ಲಿ ನಿಂತ ಯುದ್ಧಗಳು ಬೇರೆ ಉಂಟಾ? ಸಂಧಾನದಲ್ಲಿ ಮಧ್ಯದಲ್ಲಿ ನಿಂತು ಸೋಲು ಗೆಲುವು ಆಗದೆ, ನಿರ್ಣಯ ಆಗದೆ ನಿಂತ ಇಲ್ಲ. ಈ ಸಲ ಅಶ್ವಮೇಧದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಕಾಣ್ತದಲ್ಲ. ಯಾಕೆ ಅಂತ ನಾನು ಹೇಳಿಯಾ? ನಿನ್ನ ರಾಮ ದೇವರಾಗಲಿ ಮನುಷ್ಯರಾಗಲಿ ನಿನಗೆ ಸ್ವಲ್ಪ ಹೆಚ್ಚುಂಟು, ತೆಗೆಯುವ ಈ ಸಲ ಅಂತಲೇ ನಿನ್ನನ್ನು ಕಳಿಸಿದ್ದು. ಅದು ನಾನು ನಿರ್ಣಯ ಮಾಡ್ತೇನೆ. ಆದ್ದರಿಂದಲೇ ರಾಮನಿಗೋ ರಾಮಾನುಜರಿಗೋ ಬಾರದ ಪರಿಭವ. ಶತ್ರುಘ್ನ, ನಿನ್ನ ಬದುಕಿನಲ್ಲಿ ಮುಂದತ್ತಿ ಬರ್ತಾ ಉಂಟು, ಎಚ್ಚರ ಇರಲಿ, ಎಚ್ಚರ ಇರಲಿ. ದೇವರು ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಯುವ ಮಾಡುವುದಕ್ಕೆಲ್ಲ ದೇವರೇ ಕೊನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ದೇವರು ಇದ್ದಲ್ಲಿ, ದೇವರು ನೆಲೆ ನಿಂತಲ್ಲಿ ಕೆಟ್ಟದ್ದು ಮಾಡಿದವರಿಲ್ವಾ? ಇದ್ದಾರೆ. ಅದೇ ನಾನು ಮಾಡಿದ ಪ್ರತಿಯೊಂದಕ್ಕೂ ದೈವವೇ ಹೊಣೆ ಎಂಬ ಭಾವಾನುಸಂಧಾನದಲ್ಲಿ ಬದುಕಿದ ವೀರಮಣಿ ಮಾಡಿದ್ರೆ ಆಗ ಆಗ್ತದೆ ಅಂತ ತೋರಿಸಿಕೊಡ್ತೇನೆ. ಅವನ ಆಧೀನ ಅಂತ ಭಾವಿಸಿಕೊಂಡು ನೀನು ಕಟ್ಟಿ ಅವನನ್ನು ಸರ್ವಸಮರ್ಪಣಾ ಭಾವದಿಂದ ಒಪ್ಪಿದ್ದು ನಿಜವಾಗಿ ಪ್ರಾಮಾಣಿಕ ಹೌದಾದ್ರೆ ನೀನು ಹೇಳಿದ್ದು ಸರಿ ಇರಬಹುದು. ನಿನ್ನ ಅಹಂಕಾರದಿಂದ ಕಟ್ಟಿದ್ದು. ಜೀವಾನುಗ್ರಹ ಇರುವ ನಾನು ಮಾಡಿದ್ದುದಾಗ್ತದೆ ಹೊರಟದ್ದು. ನಿನಗೆ ರಾಮ ಜೀವನ ದೇವನ ಗೊತ್ತಾಗಲಿಲ್ಲ. ಜೀವದೇವ ಸಂಬಂಧ ವಿವೇಚನೆ ಮಾಡ್ಲಿಕ್ಕೆ, ಹರ ಜೀವನ ಸಂಬಂಧ ವಿವೇಚನೆ ಮಾಡ್ಲಿಕ್ಕೆ ನೀನಲ್ವೋ ನನ್ನನ್ನು ಇರಿಸಬೇಕಾದಲ್ಲಿ ಇರಿಸಿದ್ದಾನೆ. ಅವ ಇಷ್ಟಲ್ಲಿ ನಾನಿದ್ದೇನೆ. ಆದ್ದರಿಂದಲೇ ಮುಚ್ಚುವುದಕ್ಕೆ ಬಿಡದಂತೆ ಕಡಿಯುವುದಕ್ಕೆ ಬದ್ಧನಿದ್ದೇನೆ. ನಿನಗೆ ಉಂಟಲ್ವ, ನಾನು ಮಾತಿನಲ್ಲಿ ಎಷ್ಟು ಹೇಳಿದ್ರೆ ಪ್ರಮಾಣ ಗೊತ್ತಾಗೋದಿಲ್ಲ ನಿನಗೆ. ನಿನ್ನ ಊರಿನವರೇ ಇನ್ನು ಪ್ರಮಾಣ ಕೊಡ್ಬೇಕಷ್ಟೇ. ನೀನು ಸತ್ತ ಮೇಲೆ ನೀನು ಮಾಡಿದ್ದು ತಪ್ಪು ಅಂತ ಪ್ರಮಾಣ ಆಗಬೇಕಾದ್ರೆ ಊರಿನವರು ನೀನು ಸತ್ತ ಮೇಲೆ ಅದನ್ನು ಪ್ರಮಾಣ ಸ್ವೀಕರಿಸಬೇಕು. ನೀನು ಹೋದರೆ ನಾನು ಬದುಕಿದ್ದದ್ದು ಹೌದಾದ್ರೆ ನಿನ್ನ ಊರಿನವರು ಹೋಗಿ ನಿನ್ನ ಊರಿಗೆ ಹೋಗಿ ನಿನ್ನ ಬಗ್ಗೆ ಇದ್ರೆ ಪ್ರಮಾಣ ಪತ್ರ ಇಟ್ಕೊಂಡು ಬರ್ತೇನೆ. ಈಗ ಬಾ. ಹೌದಾ? ಬಾ. ನೀನು ಮುರಿದದ್ದು ಯಾವುದರ ಬಲದಿಂದ? ಪ್ರಶಮನ. ಇದೋ ಸಮರ್ಥದ ಮಾರ್ತಾಂಡ ಶಕ್ತಿ. ಇದರ ಪ್ರಖರತೆಗ ಎದುರಿಸುವುದಕ್ಕಾಗ್ತದ ನೋಡು. ನೀನು ಅದೊಂದು ಸರಿ ಹೇಳಿದ್ದಿ. ಬತ್ತಳಿಕೆಯಲ್ಲಿ ನಾನು ಸಂಗ್ರಹಿಸಿದ ಬಾಣ ಮಾತ್ರ ಇರುವುದಲ್ಲ, ಒಂದು ವಿಶೇಷವಾದದ್ದುಂಟು. ಬಹುಶಃ ನನಗಿಂತ ಮೊದಲೇ ಅವಳಿಗೆ ಗೊತ್ತಿರಬೇಕು. ಏನು ಅಂತ? ನನಗೆ ಕೊಟ್ಟವಳಿಗೆ, ಯೋಗಿನಿಗೆ, ಹೀಗೆ ಒಬ್ಬ ತಳೆಹಾಳು ಮಾಡುವ ಮತ್ತೆ ಸಿಗುತ್ತಾನೆ ಅಂತ. ಹರನ ಕಿಂಕರನೊಂದಿಗೆ ದುರವು ಸಂಘಟಿಸುವ ಕಾಲದಲ್ಲಿ ಇದು ಇರ್ಲಿ ಅಂತ ಒಂದು ಸಂಗ್ರಹ ಉಂಟು. ನೀನ್ ಎಂತದ್ದು ಬಿಟ್ಟದ್ದು? ಸಂವರ್ತ. ಅದು ಅವಳಿಗೆ ಸಿಕ್ಕಿದ ಮೇಲೆ ಅಲ್ವ? ಯಾವುದು ಸಿಕ್ಕದ ಪೊರೆಯುವವನು ನಮಗೆ ದೈವ. ನೀನು ಎಲ್ಲಿಂದ ಸಿಕ್ಕಿದ ಬೇಕಾದ್ರೂ ತೆಗಿ. ಈಗ ದೈವ ಮೇಲಿರುವುದಾ ನೀನು ಮೇಲಿರುವುದಾ? ಯಾವುದು? ದೈವ ಮೇಲಿರುವುದಾ ನೀನು ಮೇಲಿರುವುದಾ? ನೀನಲ್ವಾ ಕೆಳಗಿರುವುದು? ಅಲ್ಲ, ಅದು ದೈವಕ್ಕೂ ಗೊತ್ತುಂಟು, ನನಗೂ ಗೊತ್ತುಂಟು ನಾವೆಲ್ಲಿದ್ದೇವೆ ಅಂತ. ದೈವಕ್ಕೂ ಗೊತ್ತುಂಟು, ನನಗೂ ಗೊತ್ತುಂಟು ನಾವೆಲ್ಲಿದ್ದೇವೆ ಅಂತ. ನಿನಗೆ ಕಾಣುವಾಗ ಹೇಗೆ ಅಂತ ನೀನ್ ಹೇಳ್ಬೇಕಷ್ಟೇ. ಅಲ್ಲ, ನಾನೀಗ ಮಾಡುದಾದೇನಿ, ನಾನು ದೈವಾಧೀನ. ಯೋಗಿನಿ ದತ್ತ ಶರವನ್ನು ತೆಗೆದು ನೀನು ಹೇಳ್ತಾ ಇದ್ದೀಯಲ್ವಾ, ನನಗೆ ಗೆಲುವೇದು. ನೀ ಹೆಚ್ಚಂದ್ರೆ ಏನು ಮಾಡಬಲ್ಲೆ? ದೈವಾಧೀನ ಮಾಡಬಲ್ಲ. ನಾವು ಅದರೆಲ್ಲ ಇದ್ದವರು. ನೀವು ಹೊಡಿಯೋ. ಹೌದಾ? ನೀನು ಇಲ್ಲಿಯವರೆಗೆ ಭಾವದಲ್ಲಿದ್ದದಲ್ವಾ, ಈಗ ದೇಹ ಆತ್ಮ ಭಾವ ಎಲ್ಲವೂ ಒಟ್ಟಿಗೆ ಯೋಗಿನಿ ದತ್ತ ಶರವನ್ನು ಪ್ರಯೋಗಿಸಿದೆ. ಶಂಭೋ ಮಹಾ